ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಬಹಳ ಇಂಪಾರ್ಟೆಂಟ್ ಎಪಿಸೋಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬ ಹೆಂಗಸರು ಇದು ನೋಡಬೇಕಾದದ್ದು. ಯಾರು ಇನ್ನೂ ಮದುವೆ ಆಗಿಲ್ವೋ ಅವ್ರು ನೋಡಬೇಕು, ಯಾರು ಮದುವೆ ಆಗಿದೆ ಅವ್ರು ನೋಡಬೇಕು, ಯಾರು ಮದುವೆ ಆಗಿ ಈಗ ಗರ್ಭಿಣಿಯಾಗಿದ್ದಾರೋ ಅಥವಾ ಮಕ್ಕಳು ಪಡಿಬೇಕಂತ ಆಸೆ ಇರೋರು ಈ ಒಂದು ಎಪಿಸೋಡ್ನ ನೋಡಬೇಕು. ಈ ಒಂದು ಸಂಚಿಕೆ, ಈ ಒಂದು ಎಪಿಸೋಡು ಸ್ತ್ರೀಯರಿಗೆ ಬಹಳ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು. ಈ ಜಗತ್ತಿನಲ್ಲಿ ಹೆಣ್ಣಾಗುಡೋದು ಒಂದು ವಿಶೇಷತೆ. ಸ್ತ್ರೀ ಜನ್ಮ ಬಹಳ ಶ್ರೇಷ್ಠ ಪುರುಷ ಜನ್ಮಗಿಂತಲೂ ಅಂತ ಹೇಳ್ತಾರೆ. ಆ ಸ್ತ್ರೀಯನ್ನು ಭೂದೇವಿ ಅಂತಾರೆ, ಲಕ್ಷ್ಮೀದೇವಿ ಅಂತ ಕರೀತಾರೆ. ಇಂಥ ಸ್ತ್ರೀ ಜನ್ಮ ಪಡೆದಾಗ ಮದುವೆ ಆಗೋದು ಇನ್ನು ಮತ್ತೊಂದು ಯೋಗ ಅಂತ ಕರೀತಾರೆ. ಈಗ 100 ಜನ ನಿಲ್ಲಿಸಿದ್ರೆ, 100 ಜನ ಹೆಂಗಸು ಕರ್ಕೊಂಬಂದರೆ ಅದರಲ್ಲಿ 80 ಜನಕ್ಕೆ ಮದುವೆ ಆಗ್ತದೆ, ಇನ್ನು 20 ಜನಕ್ಕೆ ಮದುವೆನೇ ಆಗಲ್ಲ. ಆ 80 ಜನದಲ್ಲಿ ಒಂದು 50 ಜನಕ್ಕೆ ಮಕ್ಕಳು ಪಡೆಯೋ ಯೋಗ ಇರುತ್ತೆ. ಇನ್ನು 30 ಜನಕ್ಕೆ ಮದುವೆ ಆಗಿದೆ, ಮಕ್ಕಳಿಲ್ಲ, ಬಂಜೆ ಆಗಿರ್ತಾರೆ. ಆ 50ರಲ್ಲಿ ಇನ್ನೊಂದು 30 ಜನಕ್ಕೆ ಮಾತ್ರ ಮಕ್ಕಳಾಗ್ತದೆ. ಇನ್ನು 20 ಜನಕ್ಕೆ ಅಬಾರ್ಷನ್ ಆಗ್ತಾ ಇರ್ತದೆ. ಆ 30 ಜನದಲ್ಲಿ ಎಲ್ಲೋ ಒಂದು ಕಡೆ ಒಂದು 20 ಜನಕ್ಕೆ ಮಾತ್ರ ಕೈ ಕಾಲು ಕಣ್ಣು ಮೂಗು ಬಾಯಿ ಸರಿಯಾಗಿರೋ ಮಕ್ಕಳು ಹುಡ್ತಾರೆ. ಇನ್ನು 30 ಜನಕ್ಕೆ ಅಂಗವಿಕಲ, ಕುಂಟರು, ಕುರುಡರು, ಮೂಗರು, ಹೀಗೆ ಹೆಳವರು, ಅಂಗಹೀನರು, ಅಂಗದಲ್ಲಿ ನ್ಯೂನತೆ ಇರುವಂಥ ಮಕ್ಕಳು ಜನಿಸ್ತಾರೆ. ಇದು ಸೃಷ್ಟಿ ನಿಯಮ. 100 ಜನ ಹೆಣ್ಮಕ್ಳಿದ್ರೆ 100 ಜನಕ್ಕೂ ಮದುವೆ ಆಗಿ 100 ಜನಕ್ಕೂ ಮಕ್ಕಳಾಗೋದಿಲ್ಲ. ಕಾರಣ ಏನು? ಅವರ ಜನ್ಮ, ಅವ್ರು ಹುಟ್ಟಿದ ಜಾತಕದಲ್ಲಿ, ಅಂದರೆ ಅವ್ರ ಜನ್ಮದ ದೋಷದಲ್ಲಿ ಭಾಳಷ್ಟು ದೋಷ ಇರ್ತದಂತೆ. ಹುಟ್ಟಿನಲ್ಲಿ ಭಾಳಷ್ಟು ದೋಷಗಳಿರ್ತದಂತೆ. ಹೆಣ್ಣಾಗಿ ಹುಟ್ಟಿದ್ದಾರೆ, ಹುಟ್ಟಿನ ಭಾಳಷ್ಟು ದೋಷ ಇದೆ. ಕೆಲವರಿಗೆ ಗಂಡನಿಂದ ಮಕ್ಕಳಾಗಲ್ಲ, ನಪುಂಸಕನಾಗಿರ್ತಾನೆ. ಕೆಲವು ಹೆಂಗಸೆ, ಅವಳಿಗೆ ಮಕ್ಕಳಾಗೋ ಯೋಗನೇ ಇಲ್ಲ, ಮಕ್ಕಳು ಆಗಕ್ಕೆ ಶುರುವಾಗುತ್ತೆ, ಅಬಾರ್ಷನ್ ಆಗ್ತಿರ್ತದೆ, ಗರ್ಭಪಾತ ಆಗ್ತಿರ್ತದೆ. ಕೆಲವು ತಾವೇ ಗರ್ಭಪಾತ ಮಾಡಿಸ್ಕೊಂಡ್ಬಿಡ್ತಾರೆ. ಒಂದು ಪ್ರಕೃತಿ ದತ್ತವಾಗಿ ಆಗೋದು ಗರ್ಭಪಾತ, ಇನ್ನೊಂದು ತಾವೇ ಕೈಯಾರೆ ಗರ್ಭಪಾತ ಮಾಡಿಸ್ಕೊಂಡ್ಬಿಡ್ತಾರೆ. ಹೀಗೆ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಪ್ರಾಧಾನ್ಯತೆ ಇದೆ, ಮತ್ತು ಅಷ್ಟೇ ಕಷ್ಟಗಳಿದೆ, ದುಃಖವೂ ಇದೆ, ನೋವು ಇದೆ, ಸಂತೋಷವೂ ಇದೆ. ಕಷ್ಟ ಬೇರೆ, ದುಃಖ ಬೇರೆ, ನೋವು ಬೇರೆ. ನೋವು ಒಂದು ಲೆವೆಲಲ್ಲಿ ಇರ್ತದೆ, 1-2 ದಿನ, 3 ದಿನ, 1 ವಾರ, 1 ವರ್ಷ ನೋವು ಇರುತ್ತದೆ, ಹೊಟ್ಟೋಗ್ಬಿಡ್ತದೆ. ತಲೆನೋವು 1 ವಾರ, 1 ವರ್ಷ, 2 ವರ್ಷ ಇರ್ಬೋದು, ಹೊಟ್ಟೋಗುತ್ತೆ. ನೋವು ಬರುತ್ತೆ, ಹೋಗುತ್ತೆ. ದುಃಖ ಅದು ಅಷ್ಟೇ, ಬರುತ್ತೆ, ಹೊಟ್ಟೋಗುತ್ತೆ. ಕಷ್ಟ ಅಂದ್ರೇನು? ಹುಡ್ತಾಗಿಂದ ಸಾಯೋವರೆಗೂ ಇರುವಂಥ ಕಷ್ಟ. ಆ ಕಷ್ಟ ಅನುಭವಿಸೋವರೆಗೂ ನಾವು ತಾಳ್ಮೆ ಇರಬೇಕು. ಕಷ್ಟ ಅನುಭವಿಸಿದ ಮೇಲೆ ಮರಣ ಬರೋದು. ಇದು ಗರುಡ ಪುರಾಣದಲ್ಲಿ ಹೇಳುವಂಥ ಒಂದು ವಿಶೇಷವಾದಂಥ ರಹಸ್ಯ. ಇವತ್ತಿನ ಸಂಚಿಕೆ ಏನಪ್ಪ ಅಂತಂದರೆ, ಗರ್ಭಿಣಿ ಸ್ತ್ರೀ ಅದು ಹೇಳಿದ್ನಲ್ಲ ನಾನು, ಕೆಲವರಿಗೆ ಗರ್ಭಧಾರಣೆ ಆಗೋದು ಕಷ್ಟ ಆಗೋಗಿರ್ತದೆ. ಆಗೋದ್ಮೇಲೆ ಅವ್ರಿಗೆ ಇದ್ದಕ್ಕಿದ್ದಾಗೆ 1ನೇ ತಿಂಗಳಲ್ಲಿ ಅಥವಾ 2ನೇ ತಿಂಗಳಲ್ಲಿ, 3ನೇ ತಿಂಗಳಲ್ಲಿ, 4ನೇ ತಿಂಗಳ ಗರ್ಭಿಣಿ ಆದಾಗ, 5ನೇ ತಿಂಗಳ ಗರ್ಭಿಣಿ ಆದಾಗ ಅವ್ರಿಗೆ ವಿಚಿತ್ರವಾದಂಥ ನೋವುಗಳು, ಬಾಧೆಗಳು, ಕಷ್ಟನ ಅನುಭವಿಸ್ಬಿಡ್ತಾರೆ. ಮಗು ಹೊಟ್ಟೆ ಒಳಗಿದ್ದಾಗಲೇ ತಾಯಿಗೆ ಅನೇಕ ರೀತಿಯ ಕಷ್ಟಗಳನ್ನು ಕೊಡುತ್ತೆ. ತಾಯಿ ಗರ್ಭದಲ್ಲಿ ಮಗು ಇದ್ದಾಗಲೇ ಗಂಡ ಸತ್ತೋಗ್ಬೋದು. ತಾಯಿ ಮಗು ಗರ್ಭದಲ್ಲಿದ್ದಾಗಲೇ ಅವಳು ಹೆತ್ತ ತಾಯಿ ಸತ್ತೋಗ್ಬೋದು. ಆ ಮಗು ಅಜ್ಜಿನೇ ನೋಡೋಕ್ಕಾಗಲ್ಲ, ಆಗಲೇ ಸತ್ತೋಗ್ಬಿಟ್ಟಿರ್ತದೆ. ತಾಯಿ ಗರ್ಭದಲ್ಲಿ ಇದ್ದಾಗಲೇ ಮಗು, ಅದು ಹೆಣ್ಣಾಗಲಿ ಗಂಡು ಮಗು ಆಗಿರಲಿ, ಗಂಡನ ಕೆಲಸ ಹೋಗ್ಬೋದು. ತಾಯಿ ಗರ್ಭದಲ್ಲಿದ್ದಾಗಲೇ
ಅವಳಿಗೆ ಆಕ್ಸಿಡೆಂಟ್ ಆಗ್ಬೋದು. ತಾಯಿ ಗರ್ಭದಲ್ಲೇ ಮಗು ಇದ್ದಾಗಲೇ ಅವಳಿಗೆ ಹಲವಾರು ರೀತಿ ಚಿಂತೆಗಳು ಶುರುವಾಗ್ಬೋದು. ಅತ್ತೆ ಕಾಟ, ಮಾವನ ಕಾಟ, ನಾದಿನಿ ಕಾಟ, ಗಂಡನ ತಮ್ಮಂದಿರು ಅಣ್ಣಂದಿದ್ರು ಅವ್ರ ಕಾಟ. ಇದೆಲ್ಲ ಅಲ್ಲದೆ ತಾಯಿ ಗರ್ಭದಲ್ಲಿದ್ದಾಗಲೇ ಮಗು ತಾಯಿಗೆ ಹಲವಾರು ರೀತಿ ದುಷ್ಟಶಕ್ತಿಗಳ ಬಾಧೆ ಬಂದ್ಬಿಡ್ತದೆ. ಭೂತ, ಪ್ರೇತ, ಪಿಶಾಚಿ, ಶಾಕಿನಿ, ಡಾಕಿನಿ, ಕಾಕಿನಿ, ಕಾಮಿನಿ, ಮೋಹಿನಿ, ಶೂಲಿನಿ, ಹೀಗೆ ಹಲವಾರು ದುಷ್ಟಶಕ್ತಿಗಳ ಬಾಧೆಯಿಂದ ನರಳಕ್ಕೆ ಶುರುವಾಗಿಬಿಡ್ತಾರೆ. ನಾವು ಹೊಟ್ಟೆಲಿರುವಾಗಲೇ ಮಗು ಇಷ್ಟು ತಾಯಿ ಕಷ್ಟ ಕೊಟ್ಟಬೇಕಾದ್ರೆ ಹೊಟ್ಟೆಯಿಂದ ಹೊರಗೆ ಬಂದ ಮೇಲೆ ಮಗು ಇನ್ನಿಷ್ಟು ಕಷ್ಟಪಡ್ತದೆ. ಹಾಗಾದರೆ ಅವಳು ಹೊಟ್ಟೆಯಲ್ಲಿ ಮಗು ಇಷ್ಟೆಲ್ಲ ತೊಂದರೆ ಕೊಡ್ತಿದೆ ಅಂದರೆ ಅವಳು ಹೊಟ್ಟೆಲಿ ಹುಡ್ತಿರೋ ಮಗು ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ, ಕೆಟ್ಟ ಮಗುಗೆ ಜನ್ಮ ಕೊಡ್ತಾ ಇದ್ದಾಳೆ. ಆ ಮಗು ಹುಟ್ಟಿದ ಮೇಲೆ ಅಮ್ಮಂಗೆ ಹೊಡಿಬೋದು, ಅಪ್ಪಂಗೆ ಹೊಡಿಬೋದು, ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು, ಹಲವಾರು ದುಷ್ಟ ಚಟಗಳಿಗೆ ಭಾಗಿಯಾಗ್ಬೋದು, ಬಾಂಬ್ ಬಿಡೋದು, ಕಳ್ತನ ಮಾಡೋದು, ದರೋಡೆ ಮಾಡೋದು, ರೇಪ್ ಮಾಡೋದು, ಹೀಗೆ ಹಲವಾರು ರೀತಿ ಸಮಸ್ಯೆಗಳನ್ನು ಮಗು ಹುಟ್ಟಿದ ಮೇಲೆ ಬೆಳೆದ ಮೇಲೆ ಬರ್ಬೋದು. ಇದು ಕೆಲವು ಗರ್ಭಿಣಿ ಸ್ತ್ರೀಯರು ಹೊಟ್ಟೆಲೆ ಮಗು ಇದ್ದಾಗ ಕೆಲಸ ಇಲ್ಲದೆ ಇದ್ದ ಗಂಡ, ಮಗು ಅವಳು ಗರ್ಭಿಣಿ ಆದ ತಕ್ಷಣವೇ 1-2 ತಿಂಗಳು 3 ತಿಂಗಳಿಗೆ ಗಂಡನಿಗೆ ಕೆಲಸ ಸಿಕ್ತು. ಮಗು ಹೊಟ್ಟೆ ಒಳಗೆ ಇದ್ದಾಗಲೇ ಒಂದು ಸೈಟ್ ತೊಗೊಂಡ, ಮಗು ಹೊಟ್ಟೆ ಒಳಗೆ ಇದ್ದಾಗಲೇ ಕಟ್ಟರು ಮನೆ ಪರ್ಚೇಸ್ ಮಾಡ್ದ, ಮಗು ಹೊಟ್ಟೆ ಒಳಗೆ ಇದ್ದಾಗಲೇ ಫಾರಿಂಗ್ ಹೋಗಿ ಬಂದ, ಮಗು ಹೊಟ್ಟೆಲಿದ್ದಾಗಲೇ ತಾಯಿ ಗರ್ಭದಲ್ಲಿ ಇದ್ದಾಗಲೇ ಅವನಿಗೆ ಮನೆಯಲ್ಲಿ ಶುಭ ಕಾರ್ಯಗಳಾಯಿತು. ಇಲ್ಲ ತಾಯಿ ಗರ್ಭದಲ್ಲಿ ಮಗು ಇದ್ದಾಗಲೇ ತಾಯಿ ತಂಗಿ ಅವಳ ಅಕ್ಕ ತಂಗಿರ ಮದುವೆ ಆಗ್ಬೋದು, ಅಣ್ಣ ತಮ್ಮಂದಿರ ಮದುವೆ ಆಗ್ಬೋದು. ಒಳಗಡೆ ಮಗು ತಾಯಿ ಗರ್ಭದಲ್ಲೇ ಕೂತ್ಕೊಂಡು ಶುಭ ಶಕುನಗಳನ್ನು, ಶುಭ ಕಾರ್ಯಗಳನ್ನು, ಶುಭ ಕಾಮನೆಗಳನ್ನು ಕೊಡುವಂಥ ಮಗು ಒಳಗಿದೆ. ಹಾಗಾದರೆ ಮಗು ತಾಯಿ ಗರ್ಭದಲ್ಲಿದ್ದಾಗಲೇ ಇಷ್ಟೆಲ್ಲ ಒಳ್ಳೆ ಶುಭ ಕಾರ್ಯ, ಒಳ್ಳೆ ಶಕುನ ಕೊಡ್ತಿದೆ ಅಂದರೆ ಮಗು ಹುಟ್ಟಿದ ಮೇಲೆ IAS ಆಗ್ಬೋದು, IPS ಆಗ್ಬೋದು, ಮಂತ್ರಿ ಆಗ್ಬೋದು, MLA ಆಗ್ಬೋದು, ಕಾರ್ಪೊರೇಟ್ರ್ ಆಗ್ಬೋದು, ಒಳ್ಳೆ ಆ್ಯಕ್ಟ್ರ್ ಆಗ್ಬೋದು, ಇಲ್ಲ ಆ್ಯಕ್ಟ್ರೆಸ್ ಆಗ್ಬೋದು, ಅಥವಾ ಒಳ್ಳೆ ಉದ್ಯಮಿ, ಒಂದೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ತಾಯಿ ಗರ್ಭದಲ್ಲಿ ಇದ್ಕೊಂಡೇ ಒಳ್ಳೊಳ್ಳೆ ಸೂಚನೆ ಕೊಡ್ತಿದ್ದ ಮೇಲೆ ತಾಯಿ ಗರ್ಭದಿಂದ ಹೊರಗೆ ಬಂದ ಮೇಲೆ 10 ತಿಂಗಳಿಗೆ ಡೆಲಿವರಿ ಆದಾಗ ಇನ್ನೇನೆಲ್ಲ ಸಂತೋಷ ಸುಖಗಳು ಕೊಡ್ಬೋದು. ಇದು ಇನ್ನೊಂದು ಭಾಗ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಾನು ಭಾಳ ವಿಶೇಷವಾದಂಥ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಇದು ಭಾಳ ವಿಶೇಷ, ನಿಮಗೆಲ್ಲೂ ಸಿಗೋದಿಲ್ಲ. ಇದು ಕೆಲವು ತಾಳೆಗರಿಯಲ್ಲಿದ್ದಂಥ ವಿಶೇಷ ಮಾಹಿತಿಯನ್ನು ನಾನಿವತ್ತು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಮಕ್ಕಳು ಹುಟ್ಟಾದ್ಮೇಲೆ ಹುಟ್ಟಿದ 1ನೇ ದಿನದಿಂದ ಹಿಡಿದು 12 ವರ್ಷದವರೆಗೂ ಬಾಲಾರಿಷ್ಟ ಅಂತ ನಡೀತದೆ. ಮಕ್ಕಳಿಗೆ ಬಾಲಾರಿಷ್ಟಗಳು ನಡೀತಾ ಇದ್ದಾವೆ. ಅವ್ರ ಪೂರ್ವಜನ್ಮ ಕರ್ಮ ಪ್ರಕಾರ 12 ವರ್ಷ ತುಂಬುವವರೆಗೂ ವಿಚಿತ್ರ ರೋಗ, ಭಾಳ ಪ್ರಾಬ್ಲಮ್ಗಳು, ಏನು ಕಷ್ಟಗಳು ಅನುಭವಿಸ್ಬೇಕಾಗತ್ತೆ, ಬಾಲಾರಿಷ್ಟ ಅಂತ. ಈಗ ನಾನು ಹೇಳೋಕೆ ಹೊರಟಿರೋದು ಈ ಸಂಚಿಕೆಯಲ್ಲಿ ಗರ್ಭಿಣಿಗೆ ಇರುವಂಥ ಅರಿಷ್ಟಗಳು, ಗರ್ಭಿಣಿ ಬಾಲಾರಿಷ್ಟಗಳಂತ ಕರೀತಾರೆ. ಗರ್ಭಿಣಿ ಬಾಲಾರಿಷ್ಟ ತೊಂದರೆಗಳು ಏನೇನು ಇರ್ತದೆ, ಯಾಕೆ ಬರುತ್ತೆ ಅನ್ನೋ ವಿಚಾರನ ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. ನಾನು ಸುಮಾರು ಒಂದು 3 ತಿಂಗಳ ಹಿಂದೆ ಒಬ್ಬರು ತಂದೆ ತಾಯಿ ನನ್ನ ಬಂದು ಮೀಟ್ ಮಾಡಿದ್ರು. ಅವ್ರ ಸಮಸ್ಯೆ ಏನಪ್ಪ ಅಂತಂದರೆ, ನನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ, 2 ವರ್ಷ ಮದುವೆ ಆಯಿತು, 2 ವರ್ಷ ಆಯಿತು ಮದುವೆ ಆಗಿ. ಈಗ ಅವರು ಮಕ್ಕಳು ಮಾಡ್ಕೋಬೇಕು ಅಂತ ಆಸೆ ಇದೆ, ಮಾಡ್ಕೊಂಡಿದ್ದಾರೆ. ನನ್ನ ಮಗಳೀಗ 3ನೇ ತಿಂಗಳು ಗರ್ಭಿಣಿ ಸ್ತ್ರೀ, 3ನೇ ತಿಂಗಳು ಗರ್ಭಿಣಿ ಇದ್ದಾಳೆ. ನಮಗೆ ಖುಷಿ ಆಗ್ತದೆ, ನಾವು ಅಜ್ಜಿ ತಾತ ಆಗ್ತಾಯಿದ್ದೀವಿ ಅಂತ ಭಾಳ ಹೆಮ್ಮೆ. ಆದರೆ ನನ್ನ ಮಗಳು ಗರ್ಭಿಣಿ ಸ್ತ್ರೀ ಗಂಡನ ಮನೆಯಲ್ಲಿದ್ದಾಗ ಅತ್ತೆ ಮೇಲೆ ಸಿಡುಕ್ತಾಳಂತೆ, ಗಂಡನ ಏನು ಮಾತಾಡೋದು ತಪ್ಪಾಗಿ ಅರ್ಥ ಮಾಡ್ಕೋತಾಳಂತೆ. ಒಳ್ಳೆ ಬುದ್ಧಿ ಹೇಳಿದ್ರೆ ಸಾಕು ಗಂಡ ಅದನ್ನು ಇನ್ನೊಂದು ರೀತಿ ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಳ್ಳೋದು, ಊಟ ಬಿಟ್ಬಿಡೋದು, 3 ದಿವಸ 2 ದಿವಸ ಗರ್ಭಿಣಿ ಸ್ತ್ರೀ ಊಟ ಬಿಟ್ಬಿಡೋದು. 4ನೇದು ಇದಕ್ಕಿದ್ದಾಗೆ ಅಲ್ಲಿ ಕೂತಿರ್ತಾಳೆ, ತಟ್ಟಂತ ಎದ್ಬಿಟ್ಟು ಬಚ್ಚ ಮನೆಗೆ ಹೋಗ್ತಾಳೆ. ಅರ್ಧ ಗಂಟೆ ಆದರೂ ಬಚ್ಚ ಮನೆಯಿಂದ ಬರೋದಿಲ್ಲ, 1 ಅವರ್ ಆದರೂ ಬಚ್ಚ ಮನೆಯಿಂದ ಬರೋದಿಲ್ಲ. ವಾಪಸ್ ಬರ್ತಾಳೆ, ಅಲ್ಲೆಲ್ಲೋ ಕೂತ್ಕೋತಾಳೆ.
ಮತ್ತೆ ಹೋಗ್ತಾಳೆ ಟಾಯ್ಲೆಟ್ಗೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಕೂತಿರ್ತಾಳೆ, ವಾಪಸ್ ಬರ್ತಾಳೆ. ವಾಪಸ್ ಬಂದಳು, ಮಂಚದ ಮೇಲೆ ಹೋಗ್ತಾಳೆ, ಮಲ್ಕೋತಾಳೆ, ದಿಮ್ಮನೇನೋ ಇಸುಕ್ತಾಳೆ, ಬೆಡ್ಶೀಟ್ನೆಲ್ಲ ಹಾಕಿಂಗಿ ಸುತ್ತಿ ಇಸುಕ್ತಾಳೆ, ಕಾಲನ್ನ ಪಟ 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 ಅಂತ ಹಾಸಿಗೆ ಮೇಲೆ ಮಲ್ಕೊಂಡು ಹಿಂಗೆ ಅಂತಾಳೆ. ನೋಡಿ, ಈ ಲಕ್ಷಣ ಎಲ್ಲರೂ ಗಮನಿಸ್ಬೇಕು. ನಾನೇನು ಹೇಳ್ತಾ ಇದ್ದೀನಿ ಆ ಲಕ್ಷಣ ಎಲ್ಲ ಬರೆದಿಟ್ಕೊಳ್ಳಿ. ಪ್ರೆಗ್ನೆಂಟ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಹೆಂಗಸರು. ಇನ್ನೂ ಮದುವೆ ಆಗಿಲ್ಲ, ಮದುವೆ ಆದಮೇಲೆ ಪ್ರೆಗ್ನೆಂಟ್ ಆಗ್ತೀರಿ, ಅದು ಈ ಲಕ್ಷಣ ನಮಗೇನೋ ಬಂದುಬಿಡುತ್ತಾ ಅಂತ ಯೋಚನೆ ಮಾಡಿ. ಈ ನಾನು ಏನು ಹೇಳ್ತಾ ಇದ್ದೀನೋ ಇದ್ರಲ್ಲಿ ನಮಗೂ ಒಂದು ಸಲ ಬಂದು ಅಟ್ಯಾಕ್ ಆಗಿಬಿಟ್ರೆ ಏನು ಮಾಡೋದು? ಆ ಒಂದು ಮುನ್ನೆಚ್ಚರಿಕೆಯೇ ನೀವು ಇದನ್ನು ಬರೆದಿಟ್ಕೋಬೇಕು. ಇಲ್ಲ ಅಂದರೆ ಈ ಎಪಿಸೋಡ್ನ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಬರ್ದಿಡಿ. ಒಂದು ಪುಸ್ತಕ ಬರೀ ಗರ್ಭಿಣಿ ಸ್ತ್ರೀಲಿ ಏನೇನು ಲಕ್ಷಣಗಳು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಾನೀಗ. ಕಾರಣ ಏನು? ಸಿಕ್ಕಾಬಟ್ಟೆ ಊಟ ಮಾಡೋಕ್ಕೆ ಕೂತ್ಕೋತಾಳೆ, ತಿಂತಿರ್ತಾಳೆ, ಹಂಗೆ ಬಿಟ್ಬಿಟ್ಟು ದೊಡ್ಡೋಗ್ಬಿಟ್ಟು ಕೈ ತೊಳ್ಕೊಂಬಿಡ್ತಾಳೆ, ಪೂರ್ತಿ ಊಟ ಮಾಡಿಲ್ಲ. ಇದೊಂದು ಸಿಂಪ್ಟಮ್ಸ್ ನೋಡಿ. ಇದಕ್ಕಿದ್ದಾಗೆ ನಂಗೆ ಹೊಟ್ಟೆ ನೋವು, ಹೊಟ್ಟೆ ಉರಿ, ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು ಅಂಥೇಳಿ ಮಲ್ಕೊಂಬಿಡೋದು. ಸರಿ, ಮಂಡಿ ನೋವು, ಬೆನ್ನು ನೋವು, ಕಾಲು ನೋವು ನೋಡು, ರೆಸ್ಟ್ ಹೋಗ್ಬೇಕು ತಾನೆ. ಸುಮ್ಮನೆ ಓಡಾಡೋದು ಮನೆ ಒಳಗೆ, ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಓಡಾಡೋದು. ಇವಳಿಗೆ ನಿಜವಾಗ್ಲೂ ಮಂಡಿ ನೋವು, ಬೆನ್ನು ನೋವು, ಕಾಲು ನೋವು ಇದೆಯಾ? ಇದ್ರೆ ಯಾಕೆ ಹಿಂಗೆ ಓಡಾಡ್ತಾಳೆ ಅನ್ನೋ ಪ್ರಶ್ನೆ ಬಂದುಬಿಡುತ್ತದೆ. ಸರಿ, ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರು. ಎಷ್ಟು ತಿಂಗಳಾಗಿದೆಯಮ್ಮ ಅಂತ ಡಾಕ್ಟ್ರ್ ಕೇಳಿದಾಗ 3 ತಿಂಗಳಾಗಿದೆ. ಏನು ಪ್ರಾಬ್ಲಮ್ಮು? ಅವರೆಲ್ಲ ರಿಪೋರ್ಟು ಟೆಸ್ಟ್ ಮಾಡಿ, ಅಲ್ಟ್ರಾಸೋನೋಗ್ರಫಿ ಮಾಡಿ, ಸ್ಕ್ಯಾನ್ ಮಾಡಿ, ಎಲ್ಲ ಚೆನ್ನಾಗಿದ್ದಾರೆ, ನಾರ್ಮಲ್ ಇದ್ದಾರೆ, ಏನು ತೊಂದರೆ ಇಲ್ಲ. ಮೋಸ್ಟ್ಲಿ ಅವ್ರಿಗೆ ಭಯ ಇರ್ಬೋದು, ಯಾವುದೋ ಭಯ. ಸಡನ್ನಾಗಿ ಕೂತ್ಕೊಂಡ್ಬಿಡ್ತಾಳೆ, ಸಡನ್ನಾಗಿ ಎದ್ಬಿಡ್ತಾಳೆ. ಸಡನ್ನಾಗಿ ಅಮ್ಮ ತುಂಬ ಗರ್ಭಿಣಿ ಎಲ್ಲ ಮಾಡಬಾರ್ದು ನೀನು. ದಡ್ಡಂತ ಕೂತ್ಕೊಳ್ಳೋದು, ದಡ್ಡಂತ ಎದ್ದೋಡೋದಿಲ್ಲ, ದಡ 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 ಅಂತ ಓಡೋದು. ನೋಡು, ಓಡಬಾರ್ದಂಗೆಲ್ಲ ಗರ್ಭಿಣಿ ಸ್ತ್ರೀ ನಿಧಾನಕ್ಕೆ ನಡಿಬೇಕು. ನಾನು ನಡೆಯೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ, ಮೊಂಡತನ. ಯಾವುದೋ ಒಂದು ವಸ್ತುನ ಹಿಂಗೆ ಕಿವಿ ಹತ್ರ ಕೈ ಇಟ್ಕೊಂಡ್ಬಿಟ್ಟು ಆಕಾಶ ನೋಡ್ತಾ ಕೂತಿರೋದು, ಯಾವುದೋ ಒಂದು ಬೊಂಬೆನೋ ಫೋಟೋನೋ ಟಿ ವಿ ಏನೋ ಒಂದು ನೋಡ್ತಾ ಅದನ್ನೇ ಅಬ್ಸರ್ವ್ ಮಾಡ್ತಾ ಕೂತಿರೋದು. ಇದೊಂದು ಲಕ್ಷಣ ಗರ್ಭಿಣಿ ಸ್ತ್ರೀನಲ್ಲಿ. ಹೀಗೆ ನೋಡ್ತಿರೋದು. ಸಿಕ್ಕಾಬಟ್ಟೆ ನೀರು ಕುಡಿಬೇಕು ಅನ್ಸುತ್ತೆ, ಬಾಯಿ ಜೊಲ್ ಸುರಿಸೋದು. ಮಲಗಿರ್ತಾಳೆ, ಏನೇನೋ ಮಾತಾಡ್ತಾಳೆ, ಕನವರಿಕೆ, ನಿದ್ದೆಗಣ್ಣಲ್ಲಿ ಮಾತಾಡ್ತಾರೆ. ಇದೆಲ್ಲ ಹೊಟ್ಟೆರೋ ಮಗುವಿಂದ ಆಗ್ತಿದೆಯಾ ಅಥವಾ ಮಗುಗೆ ಇನ್ನು 3 ತಿಂಗಳಾಗಿದೆ, ಇನ್ನು 3 ತಿಂಗಳಾದಮೇಲೆ ಮಗುಗೆ ಅದು ರೂಪು ರೇಖೆಗಳ ಬಂದು ಚಲನವಲನ ಬರೋದು. ಇನ್ನೂ ಅದಕ್ಕೆ ಆಗಿಲ್ಲ, ಆಗಲೇ 3 ತಿಂಗಳು. ಕೆಲವ್ರಿಗೆ 5 ತಿಂಗಳಿಗೆ ಈ ಸಿಂಪ್ಟಮ್ಸ್ ಇರ್ತದೆ, ಕೆಲವ್ರಿಗೆ 7 ತಿಂಗಳಿಗೆ ಈ ಸಿಂಪ್ಟಮ್ಸ್ ಇರ್ತದೆ. ಏನು ಸಿಕ್ಕಾಬಟ್ಟೆ ಬಾಡಿ ಪೇನು. ಯಾರೋ ಒಂದು ನನ್ನ ಶರೀರದ ಮೇಲೆ ಒಂದು 300 kg ಅಕ್ಕಿ ಮೂಟೆ ಇಟ್ಟಂಗೆ, ಯಾವುದೋ ದೊಡ್ಡ ಮರ ನನ್ನ ಬೆನ್ನ ಮೇಲೆ ಅಥವಾ ತಲೆ ಮೇಲೆ ಬಿದ್ದಂಗೆ, ಅಷ್ಟು ಭಾರ, ತಲೆನೋವು, ಕಣ್ಮಂಜಾಗೋದು, ಕಣ್ಣುರಿ ಥರ ಆಗೋದು, ಕಣ್ಣುರಿ, ಕಣ್ಮಂಜು, ತೊದಲು ಮಾತಾಡೋದು. 3 ತಿಂಗಳಾಗಿದೆ, 4 ತಿಂಗಳಿಗೆ ಬಂದಿದೆ, 4ನೇ ತಿಂಗಳಿಗೆ ಕಾಲಿಟ್ಟಿದ್ದಾಳೆ. ವಿಪರೀತ ಮೂತ್ರಕ್ಕೆ ಹೋಗೋದು, ಮೂತ್ರ ವಿಸರ್ಜನೆ. ಗರ್ಭಿಣಿಸಿಗೆ ಯೂರಿನ್ ಇನ್ಫೆಕ್ಷನ್ ಆಗಿಬಿಡ್ತು, ಯೂರಿನರಿ ಇನ್ಫೆಕ್ಷನ್. ಆಗ ಡಾಕ್ಟರ್ ತೋರಿಸೋದು, ಅದಕ್ಕೆ ಔಷಧಿ ಮುಲಾಮು ಕೊಡೋದು, ಆಯಿಂಟ್ಮೆಂಟ್ ಹಚ್ಚಿ ಅಂತ. ಇದೆಲ್ಲ ಅಲ್ಲದೆ ನನಗೆ ಅದು ಬೇಕು ಅಂತ ಹಠ ಮಾಡೋದು, ನಾನು ಇವ್ರು ಸರಿ ಇಲ್ಲ ಅನ್ನೋದು, ತಾಯಿ ಮೇಲೆ ಬೈಯೋದು, ಅಪ್ಪನ ಮೇಲೆ ಬೈಯೋದು, ಅತ್ತೆ ಮೇಲೆ ಬೈಯೋದು, ಗಂಡ ಮೇಲೆ ಬೈಯೋದು. ನಾನು ಯಾಕೋ ನೀನು ಮದುವೆ ಮಾಡ್ಕೊಂಡು, ನನಗೆ ಈ ಮನೆ ಇಷ್ಟಲ್ಲ, ನಿಮ್ಮ ಅಮ್ಮ ಇಷ್ಟಲ್ಲ, ನಿಮ್ಮ ಅಪ್ಪ ಇಷ್ಟಲ್ಲ, ನಮ್ಮ ಅಪ್ಪ ಅಮ್ಮ ತೊಂದರೆ ಕೊಡ್ತಾರೆ. ಆಮೇಲೆ ಇದಕ್ಕಿದ್ದಾಗ ಮಲಗಿದಾಗ ಏನೋ ಇದು ಓಡಾಡ್ದಂಗೆ ಆಗುತ್ತೆ ಅಂತ ಒಳಗೆ, ಓಡಾಡ್ದಂಗೆ ಆಗೋದು. ಆಮೇಲೆ ವಿಪರೀತ ಕಣ್ಣು ಮಿಟಕ್ಸೋದಿಗೆ, ಒಂದೊಂದು ಅರ್ಧ ಸೆಕೆಂಡ್ಗೆ ಕಣ್ಣು ರಪ್ಪೆನ ಮುಚ್ಚೋದು ತೆಗೆದು ಈ ಥರದ್ದು. ಮುಂಚೆ ಇರಲಿಲ್ಲ ಈ ಥರ, ಪ್ರೆಗ್ನೆಂಟ್ ಆಗಲೇ ಈ ಥರ ಆಗ್ತಾಯಿದೆ. ಆಮೇಲೆ ಇದಕ್ಕಿದ್ದಾಗ ಒಂದು ಸಲ ವಾಯ್ಸ್ ಬದಲಾವಣೆ ಆಗಿಬಿಡ್ತದೆ, ಅವಳ ಮಾತು ಅವಳ ಥರನೇ ಇರೋದಿಲ್ಲ, ವಾಯ್ಸ್ ಚೇಂಜಸ್ ಇರ್ತದೆ. ಈ ಥರದ ಎಲ್ಲ ಸಿಂಪ್ಟಮ್ಸು ಪ್ರೆಗ್ನೆಂಟ್ ಆಗಿರೋರಿಗೆ ಇರ್ತದೆ. ಇದೆಲ್ಲ ನೋಡಿದಾಗ ತಂದೆ ತಾಯಿಗೆ, ಅತ್ತೆ ಮಾವದಿರಿಗೆ, ಗಂಡನಿಗೆಲ್ಲ ಭಯ. ಯಾಕೆ ಇವಳು ಹಿಂಗೆ ಆಡ್ತಿದ್ದಾಳಲ್ಲ,
ನಾವು ಮಕ್ಕಳೆತ್ತಿದ್ದೀವಿ, ನಾವು ಈ ಥರ ಯಾವತ್ತೂ ಆಡಿಲ್ಲಪ್ಪ. ನಾವು 3-4 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀವಿ, ಒಂದು ಮಗುನಲ್ಲೂ ಈ ಥರ ನಾವು ಆಟ ಆಡಿಲ್ಲ, ಈ ಥರ ನಾವು ಬಿಹೇವೇ ಮಾಡಿಲ್ಲ, ಈ ಥರ ಲಕ್ಷಣಗಳೇ ನಾವು ಕಂಡಿಲ್ಲ, ನೋಡಿಲ್ಲ. ಇವತ್ತು ಈ ಥರ ಆಗ್ತಿದೆಯಲ್ಲ ಅನ್ನೋ ಒಂದು ಯಕ್ಷ ಪ್ರಶ್ನೆ ಈ ಗರ್ಭಿಣಿ ಸ್ತ್ರೀ ಮೇಲೆ ಉಟ್ಕೊಬಿಡುತ್ತೆ. ಹಾಗಾದರೆ ಈ ಲಕ್ಷಣಗಳನ್ನು ನೋಡಿದಾಗ ಏನಿರ್ಬೋದು ಈ ಹುಡುಗಿಗೆ ದೋಷ? ಡಾಕ್ಟ್ರೆಲ್ಲ ಚೆಕ್ ಮಾಡಿದಾಗ ಏನೂ ಇಲ್ಲ, ನಾರ್ಮಲ್ ಇದ್ದಾಳೆ, ಚೆನ್ನಾಗಿದ್ದಾಳೆ, ರಿಪೋರ್ಟೆಲ್ಲ ನಾರ್ಮಲ್, ಮಗು ಚೆನ್ನಾಗಿದೆ, ಒಳಗಡೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ, ಅವಳಿಗೆ ತುಂಬ ಸ್ಟ್ರೆಸ್ ಮಾಡಬೇಡಿ, ರೇಗಬೇಡಿ, ಬೈಬೇಡಿ, ಹೊಡಿಬೇಡಿ, ಕೂಗಾಡಬೇಡಿ ಅಂತೆಲ್ಲ ಹೇಳ್ತಾರೆ. ಅವ್ರು ಏನೂ ಮಾಡ್ತಿಲ್ಲ, ಆದರೆ ಇವಳೇ ಎಲ್ರಿಗೂ ತೊಂದರೆ ಕೊಡ್ತಿದ್ದಾಳೆ ಗರ್ಭಿಣಿ ಸ್ತ್ರೀ. ಯಾತಕ್ಕೆ ಈಗ ಆಡ್ತಿದ್ದಾಳೆ ಅಂತ ಎಲ್ಲ ಡಾಕ್ಟರ್ ಹತ್ರ ತೋರಿಸಾಯಿತು. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಕಟ್ಸ್ಕೊಂಬಂದೆ, ಮತ್ತೆ ಜಾಸ್ತಿ ಆಯಿತು. ನಮ್ಮೂರು ಗ್ರಾಮ ದೇವತೆ ಕರ್ಕೊಂಡೋಗಿ ಬಂದೆ, ಮತ್ತೆ ಜಾಸ್ತಿ ಆಯಿತು. ನಮಗೆ ಭಯ ಆಗ್ತಿದೆ. ಏನ್ರಿ ನಿಮ್ಮ ಮಗಳು ಓದಿದ್ದಾಳೆ, ವಿದ್ಯಾವಂತೆ, ಒಳ್ಳೆ ಹುಡುಗಿ ಅಂತೇಳಿ ನಾವು ಮದುವೆ ಮಾಡ್ಕೊಂಡು ನಮ್ಮ ಮಗನಿಗೆ ಗರ್ಭಿಣಿ ಆದಮೇಲೆ ಈ ಥರದ್ದೆಲ್ಲ ಮಾಡ್ತಾಳೆ, ನಮ್ಗೆ ಭಾಳ ಬೇಜಾಗಿದೆ, ನಿಮ್ಮ ಮಗಳು ಮನೆ ಕರ್ಕೊಂಡೋಗಿ ಎಂದ್ಲು ಅತ್ತೆ ಬೀಗ್ತಿ. ತವ್ರ ಮನೆಗೆ ಏನಾದ್ರು ಹೋದರೆ ಒಳ್ಳೇದಾಗ್ಬೋದೇನೋ, ಆರಾಮಾಗಿರ್ಬೋದು ಅಂತೇಳಿ ಆ ಗರ್ಭಿಣಿ ಸ್ತ್ರೀ, 3 ತಿಂಗಳು ಗರ್ಭಿಣಿ ಸ್ತ್ರೀಯನ್ನು ತವ್ರ ಮನೆ ಕರ್ಕೊಂಬರ್ತಾರೆ. ಅವಳ ಕ್ಲೀನಾಗಿ ತಾಯಿ ಮನೇಲಿದ್ದರೆ ಚೆನ್ನಾಗಿರ್ತಾಳೆ, ಹುಟ್ಟು ಬೆಳೆದ ಮನೆ, ಭಾಳ ಸಲಿಗೆ ಇರೋದ್ರಿಂದ ಚೆನ್ನಾಗಿರ್ತಾಳೆ ಅಂತೇಳಿ ಅತ್ತೆ ತವ್ರ ಮನೆ ಕಳಿಸ್ಕೊಡ್ತಾಳೆ. ಗಂಭೀರವಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, ಇವಳನ್ನ ನಮ್ಮ ವಂಶದ ಕುಡಿ ಹೊಟ್ಟೆಲಿ ಬೆಳೀತಾ ಇದೆ, ಅದರಿಂದ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಸರಿ ಹೋದ್ಮೇಲೆ ಬೇಕಾದ್ರೆ ಕಳಿಸಿ, ನಾವು ಇಟ್ಕೋತೀವಿ, 9 ತಿಂಗಳಿಗೆ ಶ್ರೀಮಂತ ಮಾಡಿ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆಯಿತು ಅಂತೇಳಿ ತವ್ರ ಮನೆ ಕರ್ಕೊಂಬರ್ತಾರೆ ಗರ್ಭಿಣಿ ಸ್ತ್ರೀ. ಇದಕ್ಕಿದ್ದಾಗೆ ಕಿರ್ಚೋದು, ಅಳೋದು, ನಗೋದು, ಕೇಕೆ ಹಾಕೋದು, ಒಂಥರ ಬೆರಳನ್ನೇ ನೋಡೋದು, ಹಿಂಗೆ ಬೆರಳೇ ನೋಡ್ತಾ ಇರ್ತಾಳೆಗೆ, ಹಿಂಗೆ ಬೆರಳುಗಳೆಲ್ಲ ನೋಡೋದು, ಉಚ್ಕೊಳ್ಳೋದು, ಬಾಯಿಗೆ ಬೆರಳು ಹಾಕ್ಕೊಂಡು ಅಗಿಯೋಸ್ ಚಟ, ಉಗುರನ್ನ ಕಚ್ಚೋದು, ನೋಡೋದು, ನಗೋದು, ಉಚ್ಕೊಳ್ಳೋದು, ಅಲ್ಲಿ ಕಡಿಯೋದು, ಬೆರಳು ಕಡಿಯೋದು, ಅಲ್ಲನ್ನ ಕಟ್ಕೊಳ್ಳೋದು ತನಗೆ ತಾನೇ. ಆಮೇಲೆ ಇದಕ್ಕಿದ್ದಾಗೆ ತಿಂಗಳಾಗ್ತಿದೆ, 3 ತಿಂಗಳು ತುಂಬ 4 ತಿಂಗಳು ಕಂಪ್ಲೀಟ್ ಆಗ್ತಿದೆ, ನಾಲ್ಗೆನ ಹೊರಗೆ ಚಾಚಿದಿಗೆ ಹಿಂಗೆ ಮಾಡೋದು, ಈ ಥರ ಮಾಡೋದು ನಾಲ್ಗೆನ, ಈ ಥರದ್ದೆಲ್ಲ ಮಾಡಿ 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 ಅವಳಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅರಿವಿಲ್ಲ, ಅದೇನೋ ಒಂದು ನಡೀತಾ ಇದೆ ಅವಳಿಂದ. ಕೈ ಉಚ್ಕೊಳ್ಳೋದು, ಬೆರಳು ನೋಡೋದು, ಉಗುರು ಕಡಿಯೋದು, ಅಲ್ಲಿ ಕಚ್ಚೋದು, ನಾಲ್ಗೆ ಹೊರಗೆ ಹಾಕೋದು, ಅಳೋದು, ನಗೋದು, ಕಿರ್ಚೋದು, ಏನೇನೋ ಮಾತಾಡೋದು, ಏನೋ ಒಂದು ನಡೀತಿದೆ. ಅವಳಿಗೆ ನಾನು ಏನು ಮಾಡ್ತೀನಿ ಅಂತ ಅವಳಿಗೆ ಅರಿವಿಲ್ಲ. ಇದು ಹೇಗೆ ಅನ್ನೋದೊಂದು ಪ್ರಶ್ನೆ. ಆಗ ನಮ್ಮತ್ತ ಅವ್ರು ಕರ್ಕೊಂಬಂದಾಗ ನಾವು ನೋಡಿದಾಗ ಅವಳಿಗೆ ಚಂಡಿಗ್ರಹದ ದೋಷ ಇದೆ ಅಂತ ಗೊತ್ತಾಯಿತು ನಮಗೆ. ಈ ಲಕ್ಷಣ ಯಾರಿಗಿದೆಯೋ ಅವ್ರಿಗೆ ಚಂಡಿ ಅಂತ ಒಂದು ಚಂಡಿ ಪ್ರಯೋಗ ಆಗಿದೆ ಆ ಹುಡುಗಿ ಮೇಲೆ. ಚಂಡಿಗ್ರಹ ಪ್ರಯೋಗ ಆಗಿರೋದ್ರಿಂದ ಕ್ಷುದ್ರಗ್ರಹ, ಚಂಡಿಗ್ರಹ, ವಾರಾಹಿ ಗ್ರಹ, ವಾರ್ತಾಳಿ ಗ್ರಹ, ಕರ್ಣಪಿಶಾಚಿನಿ ಗ್ರಹ, ಹೀಗೆ ಹಲವಾರು ಗ್ರಹ ಪ್ರಯೋಗಗಳನ್ನು ಗರ್ಭಿಣಿ ಸ್ತ್ರೀಲಿ ಮಾಡುವಂಥದ್ದು. ಕೆಲವು ಗರ್ಭಿಣಿ ಅನ್ನೋ ಡಿಪಾರ್ಟ್ಮೆಂಟ್ಗೆ ಕೆಲವು ಪ್ರಯೋಗಗಳನ್ನು ಇದೆ ಶಾಸ್ತ್ರ ಅಥರ್ವಣ ವೇದದಲ್ಲಿ. ಯಾರೋ ಒಬ್ಬರು ಒಳಗೆ ಗರ್ಭಿಣಿ ಆಗಿದ್ದಾಳೆ ಅಂಥೇಳಿ ಚಂಡಿ ಪ್ರಯೋಗ, ಚಂಡಿಗ್ರಹ ಆಗಿದೆ ಅಂತ ನಮಗನ್ನಿಸ್ತು. ಯಾತಕ್ಕೆ ಆಯ್ತಿದು? ಏನಕ್ಕೆ ಆಯ್ತಿದು ಪ್ರಯೋಗ? ಭಾಳ ಆಳವಾಗಿ ನಾವು 5-6 ದಿನ ತೊಗೊಂಡು ಇದನ್ನು ಹೆಂಗೆ ಟ್ರೀಟ್ ಮಾಡಬೇಕು, ಯಾವ ರೀತಿ ಇದನ್ನು ಸರಿಪಡಿಸ್ಬೇಕು. 2 ಆತ್ಮ ಇದೆ, ಒಂದು ತಾಯಿದೊಂದು ಆತ್ಮ, ಹೊಟ್ಟೆಯೊಳಗೆ ಒಂದು ಮಗುವಿನೊಂದು ಜೀವ ಇದೆ. ಈ 2 ಆತ್ಮಗಳಲ್ಲಿ ಹೋರಾಡ್ತಿರ್ಬೇಕಾದಂಥ ಒಂದು ವಿಶೇಷತೆ. ಇದನ್ನು ಹೆಂಗೆ ಮಾಡ್ಬೋದು ಅಂತೇಳಿ ಇದಕ್ಕೆ ಚಂಡಿ ಗ್ರಹ ದೋಷ ಅಂತ ನಾವು ಕರಿತೀವಿ. ಚಂಡಿಗ್ರಹ ಯಾಕೆ ಚಂಡಿಗ್ರಹ ಈ ಗರ್ಭಿಣಿಯಾದಾಗ ಬಂತು, ಯಾಕೆ ಅವಳು ಚೆನ್ನಾಗಿದ್ದಾಗ ಬರಲಿಲ್ಲ, ಆ ಕರ್ಮ ಯಾಕೆ ಈಗ ಶುರುವಾಗಿದೆ ಎಂದಾಗ ಆಕೆ 12ನೇ ಮನೆ ಜಾತಕದಲ್ಲಿ 12th ಹೌಸಲ್ಲಿ ಪೂರ್ವ ಜನ್ಮದ ಸಿದ್ಧಾಂತ ಗೊತ್ತಾಗತ್ತೆ. ಹಾಗೆ ನವಾಂಶದಲ್ಲೂ ದ್ರೆಕ್ಕಾಣ ಮತ್ತು ಅಷ್ಟಕ ವರ್ಗ ಇದೆಲ್ಲ ಕಂಪ್ಲೀಟ್ ಚೆಕ್ ಮಾಡಿದಾಗ ಆ ಗರ್ಭಿಣಿ ಸ್ತ್ರೀ ಪೂರ್ವ ಜನ್ಮದಲ್ಲಿ ಅಂದರೆ ಅದು ಹಿಂದಿನ ಜನ್ಮದಲ್ಲೋ ಯಾವುದೋ ಒಂದು ಜನ್ಮದಲ್ಲಿ ಅವಳು ಯಾವ ಜನ್ಮದಲ್ಲಿ ಹೆಣ್ಣಾಗಿದ್ಲೋ. ಇವಾಗ ಒಬ್ಬ ಹೆಣ್ಣು ಗಂಡಾಗ್ತಾರೆ, ಗಂಡು ಹೆಣ್ಣಾಗಿ ಹುಡ್ತಾರೆ. ಎಷ್ಟೋ ಜನ ಗಂಡು ಹೆಣ್ಣು ಪ್ರಾಣಿಯಾಗಿ ಹೋಗ್ತಾರೆ, ಪ್ರಾಣಿ ಜನ್ಮದಿಂದ ಮನುಷ್ಯರಾಗಿ ಬರ್ತಾರೆ. ಕೋಟ್ಯಾಂತರ ಜನ ಪ್ರಾಣಿಯಾಗಿದ್ದವರೆಲ್ಲ ಈಗ ಮನುಷ್ಯರಾಗಿದ್ದಾರೆ. ಎಷ್ಟೋ ಕೋಟ್ಯಾಂತರ ಮನುಷ್ಯರಾಗಿದ್ದವರು ಈಗ ಪ್ರಾಣಿ ಜನ್ಮಕ್ಕೆ ಹೋಗಿದ್ದಾರೆ. ಆಮೆ ಆಗಿರ್ಬೋದು, ಮೊಸಳೆ ಆಗಿರ್ಬೋದು, ಹುಲಿ, ಸಿಂಹ, ಕತ್ತೆ, ಜಿಂಕೆ, ಹಸು, ಕರು, ಕುರಿ, ಕೋಳಿ ಎಲ್ಲ ಆಗಿರ್ತಾರೆ. ಈಕೆ
ಪೂರ್ವ ಜನ್ಮದಲ್ಲೂ ಒಂದು ಹೆಣ್ಣು ಜನ್ಮ ಆಗಿದ್ದಾಗ, ಹೋದ ಜನ್ಮದ ಹೆಣ್ಣುತನ ಇದ್ದಾಗ, ಹೆಣ್ಣಾಗಿ ಹುಟ್ಟಿದಾಗ ಒಂದು ಗರ್ಭಿಣಿ ಸ್ತ್ರೀಗೆ ಊಟದಲ್ಲಿ ವಿಷಪ್ರಾಶನ ಮಾಡೋದು, ಗರ್ಭಿಣಿ ಸ್ತ್ರೀಗೆ ಮಾನಸಿಕವಾಗಿ ಬೈಯೋದು, ಅತ್ತೆ ಮಾವದಿರಿಗೆ ಹಿಂಸೆ ಕೊಡೋದು, ಗಂಡನಿಗೆ ಕೆಟ್ಟ ಮಾತಾಡೋದು, ಈ ಥರದ್ದೆಲ್ಲ ಮಾಡಿರ್ತಾಳೆ ಪೂರ್ವ ಜನ್ಮದಲ್ಲಿ. ಇವಳು ಯಾವಾಗ ತಾಯ್ತನ ಅಂತ ಬಂತು ಈ ಜನ್ಮದಲ್ಲಿ, ತಾನು ತಾಯಿಯಾಗೋ ಯೋಗ ಬಂತು ಈ ಜನ್ಮದಲ್ಲಿ, ಆ ಗರ್ಭಿಣಿ ಸ್ತ್ರೀ ಶಾಪ ಈ ಗರ್ಭಿಣಿ ಆದಾಗ ನಡೀತಾ ಇದೆ. ಇದಕ್ಕೆ ಚಂಡಿಗ್ರಹ ಅಂತಾರೆ. ಮೊಂಡತನ, ಹಠತನ. ಅತ್ತೆಗೆ ಬೈದಿರ್ತಾಳೆ, ಅತ್ತೆನ ಸರಿ ಇಲ್ಲ ಅಂದ್ಬಿಟ್ಟು ಗಂಡನ ಮನೆ ಬಿಟ್ಟು ಕರ್ಕೊಂಡೋಗಿ ಬೇರೆ ಮನೆ ಮಾಡಿಸ್ಕೊಂಡ್ಬಿಟ್ಟಿರ್ತಾಳೆ. ಅತ್ತೆ ಸೇವೆ ಮಾಡಿಲ್ಲ, ಈಗ ಅವಳು ಗರ್ಭಿಣಿ ಆಗ್ತಾಳೆ, ಅವಳಿಗೆ ಈಗ ತಾಯ್ತನ ಬರ್ತಾ ಇದೆ, 3-4 ತಿಂಗಳು ಗರ್ಭಿಣಿ. ಈಗ ಆ ಅತ್ತೆ ಶಾಪ ಈ ಜನ್ಮದಲ್ಲಿ, ಓ ಜನ್ಮದ ಅತ್ತೆ ಸ್ತ್ರೀ ಶಾಪ. ಅತ್ತೆ ಮುತ್ತೈದೆ ಆಗಿದ್ಲೋ ಗೊತ್ತಿಲ್ಲ, ಓ ಜನ್ಮದ ಅತ್ತೆ ಮುತ್ತೈದೆನೋ, ಅಥವಾ ಓ ಜನ್ಮದ ಅತ್ತೆ ವಿಧವೆ ಆಗಿದ್ಲೋ, ಅಥವಾ ಓ ಜನ್ಮದ ಅತ್ತೆ ಗಂಡ ಬಿಟ್ಟಿದ್ಲೋ, ಅಥವಾ ಓ ಜನ್ಮದ ಅತ್ತೆ ಗಂಡ ಇದ್ದು ಕೂಡ ಅವಳು ಸೌಕರ್ಯ ಮಾಡಲಿಲ್ವೋ, ಆದರೆ ಸೊಸೆ ಮಾತ್ರ ಇದ್ಲು. ಅಂಥ ಅತ್ತೆಗೆ ಓ ಜನ್ಮದಲ್ಲಿ ತಾನೂ ಒಂದು ಸ್ತ್ರೀಯಾಗಿ ಅತ್ತೇನೋ ಒಂದು ಸ್ತ್ರೀಗೆ ಅಗೌರವ, ಅವಮಾನ ಮತ್ತು ನಿಷ್ಠು ಏನೇನು ತೊಂದರೆ ಕೊಟ್ಟಿದ್ವೋ ಅದೆಲ್ಲ ಈಗ ಇವಳಿಗೆ ತಾಯ್ತನ ಬಂದಾಗ, ಗರ್ಭಿಣಿ ಆದಾಗ ಆ ಕರ್ಮ ಈಗ ನಡೀತಾ ಇದೆ ಈ ಜನ್ಮದಲ್ಲಿ. ಅದೆಲ್ಲ ಬಂತು. ಅದರಿಂದ ಗರ್ಭಿಣಿ ಸ್ತ್ರೀ ಶಾಪ, ಸುಮಂಗಲಿ ಸ್ತ್ರೀ ಶಾಪ, ವಿಧವಾ ಸ್ತ್ರೀ ಶಾಪ, ವೈಶ್ಯಾವಾಟಿಕೆ ಸ್ತ್ರೀ ಶಾಪ ಏನಿದೆಯೋ ಓ ಜನ್ಮದಲ್ಲಿ ತಾನು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ತೊಂದರೆ ಕೊಟ್ಟಿದ್ದರೆ ಅವಳಿಗೆ ಗರ್ಭಿಣಿ ಆದಾಗ ಈ ರೂಪದಲ್ಲಿ ಅವಳಿಗೆ ಹಿಂಸೆ ಕೊಟ್ಟು ಆ ಕರ್ಮ ಜಮಾ ಆಗುತ್ತೆ. ಎಲ್ಲಿವರೆಗೂ ಆ ಕರ್ಮ ಜಮಾ ಆಗಲ್ವೋ ಅವಳು ಈ ಥರ. ಕೆಲವ್ರಿಗೆ ಏನಾಗುತ್ತೆ, ಊಟದಲ್ಲೇ ವಿಷ ಹಾಕಿತ್ತು ಅಂತಂದರೆ 3ನೇ ತಿಂಗಳಿಗೆ ಅಬಾರ್ಷನ್ ಆಗುತ್ತೆ. 5ನೇ ತಿಂಗಳಲ್ಲಿ ಅವಳಿಗೆ ಅಬಾರ್ಷನ್ ಮಾಡಿಸಿದ್ರೆ ಓ ಜನ್ಮದಲ್ಲಿ, ಇವಳು ಗರ್ಭಿಣಿ ಆದಾಗ 5ನೇ ತಿಂಗಳಿಗೆ ಗರ್ಭಪಾತ ಆಗುತ್ತೆ. ಆ ಮಗುನೇ ಉಡಬಾರ್ದು ಅಂತೇಳಿ ಹೊಟ್ಟೆಲೇ ಸತ್ತೋಗ್ಬೇಕು ಅಂತ ಮಾಟ ಮಂತ್ರ ತಂತ್ರಗಳನ್ನೇನಾರು ಮಾಡಿಸಿದ್ರೆ ಓ ಜನ್ಮದಲ್ಲಿ, ಒಂದು ಗರ್ಭಿಣಿ ಸ್ತ್ರೀಗೆ ಮಾಟ ಮಂತ್ರ ತಂತ್ರ ಮಾಡಿಸ್ಬಿಟ್ಟು ಇವ್ಳು ಸತ್ತೋಗ್ಬಿಟ್ಟು ಈಗ ಹುಟ್ಟಿದಾಳೆ. ಈಗ ಓ ಜನ್ಮದಲ್ಲಿ ಗರ್ಭಿಣಿಗೆ ಮಾಟ ಮಂತ್ರ ಮಾಡಿಸಿದ್ಲು, ಸತ್ತೋದ್ಲು. ಈಗ ಅವಳು ಹೆಣ್ಣಾಗಿ ಈ ಮನೇಲಿ ಹುಟ್ಟಿದ್ದಾಳೆ. ಅಲ್ಲಿ ಏನು ಮಾಟ ಮಂತ್ರ ಪ್ರಯೋಗ ಮಾಡಿದ್ರು ಅದ್ರ ಕರ್ಮದ ಫಲ ಹಾಗೇ ಇತ್ತು ಅವಳು ಅಕೌಂಟಲ್ಲಿ. ಈಗ ಸತ್ತಿಲ್ಲಿ ಹುಟ್ಟಿದ್ದಾಳೆ, ಆ ಕರ್ಮದ ಫಲ ಈಗ ಇವಳಿಗೆ ಅದು ತಡ್ತಾ ಇದೆ. ಅವಳಿಗೆ ಮಾಡಿಸಿದ್ಲು ಗರ್ಭಿಣಿ ಸ್ತ್ರೀಗೆ, ಈಗ ಇವಳು ಗರ್ಭಿಣಿ. ಅದಕ್ಕೆ ಏನೋ ಒಂದು ಓಡಾಡ್ದಂಗೆ ಆಗುತ್ತೆ. ಉಗುರುಚ್ಕೊಳ್ಳೋದು, ಕೈ ತೊಳ್ಕೊಳ್ಳೋದು, ಅಗಿಯೋದು, ಹುಚ್ಚುಚ್ಚಂಗೆ ಮಾತಾಡೋದೆಲ್ಲ ಆ ಗ್ರಹ. ಅದರಿಂದ ಚಂಡಿಗ್ರಹ ಅಂತಲೇ ನಾವು ಯಾರ್ಯಾರು ಹಠ, ದ್ವೇಷ, ಕೋಪ, ಅಸೂಯೆ, ಅಹಂಕಾರದಿಂದ ಪೂರ್ವ ಜನ್ಮದಲ್ಲಿ ಇನ್ನೊಂದು ಸ್ತ್ರೀ ಮೇಲೆ ನಾವು ದರ್ಬಾರ್ ಮಾಡಿದರೆ, ತೊಂದರೆ ಕೊಟ್ಟಿದ್ರೆ, ಅತ್ತೆದು, ಗರ್ಭಿಣಿ ಸ್ತ್ರೀದು, ಮಾವಂದು, ಯಾರ್ಯಾರ್ದಿದೆಯೋ ಅದೆಲ್ಲ ಒಂದು ಬಕೆಟಲ್ಲಿ ಇರ್ತದೆ, ಒಂದು ಬಾಕ್ಸಲ್ಲಿರುತ್ತೆ. ಅದಕ್ಕೆ ಚಂಡೀಗ್ರಹ ಅಂತಾರೆ. ಇವಳು ಏನು ಮಾಟಮಂತ್ರ ಮಾಡಿಸಿದ್ಲೋ ಅದು ಅವಳಿಗೆ, ನೀವೇನು ಕೊಡ್ತಿರೋ ಅದು ನಿಮಗೂ ವಾಪಸ್ ಬರುತ್ತೆ, ನೀವೇನು ಮಾಡ್ತಿರೋ ಅದು ನಿಮಗೆ ಬರುತ್ತೆ. ಆದ್ದರಿಂದ ಈ ಜನ್ಮದಲ್ಲಿ ಪುಣ್ಯ ಮಾಡಿದರೆ ಓ ಜನ್ಮದಲ್ಲಿ ಸುಖ ಸಿಗುತ್ತೆ. ಈ ಜನ್ಮದಲ್ಲಿ ಕೆಟ್ಟದ್ದು ಮಾಡಿದರೆ ಈ ಜನ್ಮದಲ್ಲಿ ಚೆನ್ನಾಗಿರ್ತೀರ ಸಾಯೋವರೆಗೂ. ನೆಕ್ಸ್ಟ್ ಬರ್ತಿಗೆ ನೀವು ಏನೇನು ಕೆಟ್ಟದ್ದು ಮಾಡಿದ್ರೋ ಅದು ವಾಪಸ್ ನಿಮ್ಮ ಅಕೌಂಟ್ಗೆ ಬರುತ್ತೆ, ನಿಮಗೆ ವಾಪಸ್ ಬರುತ್ತೆ. ನಿಮ್ಮದು ಅಂತ ಒಂದು ಲಾಕರ್ ಇದೆ, ಆ ಲಾಕರಲ್ಲಿ ಒಳ್ಳೆಯದು ಕೆಟ್ಟದೆಲ್ಲ ಡಿಪಾಸಿಟ್ ಆಗಿರ್ತದೆ. ಅದೇ ಚಿತ್ರಗುಪ್ತನ ಒಂದು ಲಾಕರ್ ಅಂತ. ಆ ಚಿತ್ರಗುಪ್ತ ಲಾಕರ್ ಓಪನ್ ಆಯಿತು ಅಂದರೆ ಒಳ್ಳೆಯದೆಲ್ಲ ಒಳ್ಳೆಯದಾಗತ್ತೆ. ಓ ಜನ್ಮದ ಕೆಟ್ಟದ್ದು ಏನು ಮಾಡಿದ್ರು ಆ ಕೆಟ್ಟದೆಲ್ಲ ಈ ಜನ್ಮದಲ್ಲಿ ಜಮಾ ಆಗುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ, ನಾನು ನಿಂಗೇನು ಕೊಟ್ಟಿಲ್ಲ, ನಾನು ನಿಂಗೇನು ಕೊಡೋದು ಇಲ್ಲ, ನಿಂಗೆ ಒಳ್ಳೇದಾಗ್ಲಿತ್ತು ಆಶೀರ್ವಾದನೂ ಮಾಡಲ್ಲ, ನಿಂಗೆ ಕೆಟ್ಟದಾಗ್ಲಿತ್ತು ಆಶೀರ್ವಾದ ಮಾಡಲ್ಲ. ನೀವೇನೇನು ಹೊತ್ಕೊಂಡ್ಬಂದಿದ್ದೀರೋ ತೊಗೊಂಡು ಲಾಕರ್ಲಿ ಇಟ್ಟಿದ್ದಾರಲ್ಲ, ಆ ಲಾಕರ್ಲೇ ನೀವೇ ತೊಗೊಂಡು ನೀವೇ ಅನುಭವಿಸ್ಬೇಕು ಅಂತ ಹೇಳುತ್ತೆ. ಇದೇ ಮನುಷ್ಯ ಧರ್ಮದ ಕರ್ಮ ಸಿದ್ಧಾಂತ. ಇದನ್ನೇ ಗರುಡ ಪುರಾಣ ಒತ್ತು ಕೊಟ್ಟು ಹೇಳುತ್ತೆ. ಆದ್ದರಿಂದ ಈ ಗರ್ಭಿಣಿಗೆ ಒಂದು ಚಂಡಿಗ್ರಹ. ಚಂಡಿ ಅಂದರೆ ತಾವು ಹಠ, ಚಂಡಿ ಅಂದರೆ ಮೊಂಡತನ, ಅಹಂಕಾರ, ಅಸೂಯೆ, ಮೋಸ, ವಂಚನೆಯಿಂದ ಮಾಡಿದಂಥ ಎಲ್ಲ ಕರ್ಮಗಳು ಲಾಕರಲ್ಲಿತ್ತು. ಈಗ ಗರ್ಭಿಣಿ ಆಗೋವರೆಗೂ ಕಾಯ್ತಾಯಿತ್ತು. ಈಗ ಅದು ಒಂದೊಂದಾಗಿ ಬಾಣ ಪ್ರಕಾರ ಒಂದೊಂದು ಬಾಣ ಬಂದು ಬೀಳ್ತಾ ಇದೆ ಗರ್ಭಿಣಿಗೆ. ಇದೇ ಚಂಡಿಗ್ರಹ. ಇದು ನಡೀತಾ ಇರೋದು. ಯಾರ್ಯಾರು ಗರ್ಭಿಣಿಯಾಗಿದ್ದೀರೋ, 1ನೇ ತಿಂಗಳು ಆಗಿರ್ಬೋದು, ನಿಮಗೆ 3 ತಿಂಗಳು ತುಂಬಿರ್ಬೋದು, 5ನೇ ತಿಂಗಳು ತುಂಬಿರ್ಬೋದು, 7ನೇ ತಿಂಗಳು ತುಂಬಿರ್ಬೋದು, 9ನೇ ತಿಂಗಳಿಗೂ ಕೂಡ ಅಬಾರ್ಷನ್ ಆಗ್ಬೋದು, ಇಲ್ಲ ಏನೋ ರೀತಿ ತೊಂದರೆಗಳಾಗ್ಬೋದು. ಎಷ್ಟೋ ಜನ ಗರ್ಭಿಣಿಯರು ಗರ್ಭಿಣಿಯಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಗರ್ಭಿಣಿಯರು ಈ ದೋಷದಿಂದ ತಾಯಿ ಗರ್ಭದಲ್ಲಿ ಮಗು ಇದ್ದಾಗಲೂ ಕೂಡ ನೇಣು ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾರೆ.
ಅಂಥ ವಿಶೇಷತೆ ಈ ಚಂಡಿಗ್ರಹ. ಚಂಡಿಗ್ರಹ ಹೆಂಗೆ ಬಂತು? ನಾವು ಓಜದಲ್ಲಿ ಮಾಡಿಕೊಂಡ ಕರ್ಮ ಈಗ ಅದು ಚಂಡಿಯಾಗಿ ವರ್ತನೆ ಮಾಡ್ತಿದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಜೊತೆಗೆ ಚಂಡಿಗ್ರಹ ನಾವು ಮಾಡಿದಂಥ ಒಳ್ಳೆ ಗ್ರಹಕ್ಕೆ ಹೋಗುತ್ತೆ. ಕೆಟ್ಟ ಕರ್ಮಗಳೆಲ್ಲ ಈ ಜನ್ಮದಲ್ಲಿ ಏನು ಕೆಟ್ಟದ್ದು ಮಾಡಿದೆವೋ ಅದೆಲ್ಲ ಇನ್ನೊಂದು ಗ್ರಹಕ್ಕೆ ಹೋಗುತ್ತೆ. ಆ ಗ್ರಹನೇ ಚಂಡಿಗ್ರಹ ಅಂತೇಳಿ. ಆ ಗ್ರಹ ಈಗ ನಮಗೆ ವಾಪಸ್ ಕಳಿಸ್ತಾ ಇದೆ. ಏನು ಮಾಡಿದ್ದು ಹೋದ ಜನ್ಮದಲ್ಲಿ ನಿನಗೆ ವಾಪಸ್ ಕೊಡ್ತಿದ್ದಪ್ಪ. ಹೋದ ಜನ್ಮದಲ್ಲಿ ಒಂದು 5 ಕಾರು, ಒಂದು 50 ಸೈಟು, ಒಂದು 5 ಕೋಟಿ ದುಡ್ಡು, ಒಂದು 500 kg ಚಿನ್ನ, ಬೆಳ್ಳಿ, ಅಷ್ಟೊಂದು ಬಿಲ್ಡಿಂಗು, ಮನೆಯೆಲ್ಲ ಮಾಡಿಟ್ಟಿದ್ದೆ. ಆದರೆ ಅದು ಯಾವುದು ನಿನ್ನ ಜೊತೆ ಬಂದಿಲ್ಲ. ನೀ ಏನೇನು ಮಾಡಿದೆಯೋ ಕೆಟ್ಟದಾಗಿ ಆಸ್ತಿ ಸಂಪಾದನೆ ಮಾಡುವಾಗ ಅಥವಾ ಏನೊಂದು ಮಾಡಿದೆಯಲ್ಲ ಅದೆಲ್ಲ ಲಾಕರ್ಲಿ ಇಟ್ಟಿದ್ದೀನಪ್ಪ, ಈ ಲಾಕರಿಂದ ಓಪನ್ ಮಾಡಿ ನೀನೇ ಅನುಭವಿಸು ಈ ಕರ್ಮನ ಅಂತೇಳಿ ಗರ್ಭಿಣಿ ಆಗೋವರೆಗೂ ಸುಮ್ಮನಿರ್ತದೆ ಆ ಕರ್ಮ. ಗರ್ಭಿಣಿ ಆಯ್ತಂತ ಇಷ್ಟು ಲಾಕರ್ ಓಪನ್ ಆಯಿತು, ಎಲ್ಲ ಒಂದೊಂದಾಗಿ ಒಂದೊಂದೇ ಬಾಣ 3 ತಿಂಗಳು, 1ನೇ ತಿಂಗಳಿಗೆ, 2ನೇ ತಿಂಗಳಿಗೆ, 3ನೇ ತಿಂಗಳಿಗೆ ಬಂದು 1, 3, 5, 7, 9 ತಿಂಗಳಿಗೆ ಅಬಾರ್ಷನ್ ಮಾಡ್ಬೋದು. ಇಲ್ಲ ತಾಯಿನೂ ಸತ್ತೋಗ್ಬೋದು, ಇಲ್ಲ ಮಗುನೂ ಸತ್ತೋಗ್ಬೋದು. ಈ ಥರ ಚಂಡಿಗ್ರಹಕ್ಕೆ ಶಾಂತಿ. ಅದರಿಂದ ಗರ್ಭಿಣಿ ಆಗಿರೋಂಥವರು ಏನು ಮಾಡಬೇಕು? ಈ ಸಿಂಪ್ಟಮ್ಸ್ ಇದ್ದರೆ ಇಮಿಡಿಯೇಟಾಗಿ ಪರಿಹಾರ ಮಾಡ್ಕೊಳ್ಳಿ. ಇದು ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯ? ಇದಕ್ಕೆ ವರ್ಡಲ್ಲಿ ಇದಕ್ಕೆ ಮೆಡಿಷನ್ನೇ ಕಂಡುಹಿಡ್ದಿಲ್ಲ. ಅಕಸ್ಮಾತ್ ಹೋದರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಮಲ್ಕೋತಾರೆ. ಅದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸು ಮಗು ತೊಂದರೆ ಆಗುತ್ತೆ, ಮಗು ಅತಿ ದಡ್ಡನಾಗ್ಬಿಡುತ್ತೆ. ಎಷ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೋತಿರೋ ಮಗು ಆ್ಯಕ್ಟಿವ್ ಇರೋದಿಲ್ಲ, ದಡ್ಡಿ. ಯಾರು ಗೊತ್ತು, ಅಂಗವಿಕಲತೆನೂ ಆಗ್ಬೋದು. ಅದರಿಂದ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಡಾಕ್ಟ್ರು. ಈ ಥರ ಎಲ್ಲ ಆಡಬಾರ್ದು, ಮಲ್ಕೊಂಬಿಡ್ಲಿ ಅಂತೇಳಿ. ಹೀಗಾಗಿ ಇದಕ್ಕೆ ಇಷ್ಟೆಲ್ಲ ಚಂದ್ರಲೋಕಕ್ಕೆ ಹೋಗಿ ಬಂದ, ಮಂಗಳ ಗ್ರಹಕ್ಕೆ ಹೋಗಿ ಬಂದ ಮನುಷ್ಯ ಬಸ್ಸು, ಕಾರು, ರಾಕೆಟು, ಟಿ ವಿ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಎಲ್ಲ ಕಂಡುಹಿಡ್ದ. ಇದಕ್ಕೆ ಔಷಧಿ ಕಂಡುಹಿಡ್ದಿಲ್ಲ. ಯಾಕೆಂದರೆ ಇದಕ್ಕೆ ಮೀರಿದ್ದು ವಿಜ್ಞಾನ, ಇದು ಕರ್ಮಸಿದ್ಧ ಅಂತ. ಅದಕ್ಕೆ ಗರ್ಭೋಪನಿಷತ್ ಅಂತಿದೆ. ಅದರಲ್ಲಿ ಗರ್ಭಿಣಿಗಾಗುವಂಥ ಅನಿಷ್ಟಗಳು, ಬಾಲಾರಿಷ್ಟಗಳು, ತಾಯಿ ಹೊಟ್ಟೆ ಒಳಗಿದ್ದಾಗಲೇ ಮಗು ಇದ್ದಾಗಲೇ ಆಗುವಂಥ ಈ ಬಾಲಾರಿಷ್ಟ ದೋಷಗಳಿಗೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ವಿಶೇಷವಾದಂಥ ಒಂದು ಯಂತ್ರ ನಾನು ತೋರಿಸ್ತೀನಿ. ಇದು ಶಕುನಿ. ಇದ್ರ ಬಗ್ಗೆ ಭಾಳಷ್ಟು ಕಾಮೆಂಟ್ ಮಾಡಿದ್ದಾರೆ ಮಹಾಭಾರತ ಟೈಮ್ನಲ್ಲಿ. ಯಾಕೆಂದರೆ ಅದನ್ನು ನಾನು ಇನ್ನೊಂದು ಬೇರೆ ಬೇರೆ ಎಪಿಸೋಡಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ವಿಷಯನ ಗರ್ಭೋಪನಿಷತ್ತಲ್ಲಿ ಯಾಕೆ ಇಟ್ಟರು, ಯಾರಿಟ್ಟರು? ರಾಮನ ಕಾಲದಲ್ಲೂ ಭಾಳಷ್ಟು ಜನ ಹೆಂಗಸ್ತಿದ್ರು, ಉಡ್ತಾಯಿದ್ರು, ಸಾಯ್ತಾಯಿದ್ರು, ಗರ್ಭಿಣಿ ಆಗ್ತಾಯಿದ್ರು. ಕೃಷ್ಣನ ಕಾಲದಲ್ಲೂ ಇದ್ದರು. ಆಮೇಲೆ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ, ಅವಳಿಗೆ 108 ಜನ ಮಕ್ಕಳು ಅಂದರು. ಆ 108 ಮಕ್ಕಳಲ್ಲೂ ಕೂಡ ಅವಳಿಗೆ ಈ ಥರ ಎಲ್ಲ ದೋಷ ಇದ್ದಕ್ಕೆ ಅವಳಿಗೆ ಅವ್ರ ಸಂತತಿಯೇ ಸರ್ವನಾಶ ಆಗೋಯ್ತು. ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಶುಕಮುನಿಗಳು ಅಂತ ಒಬ್ಬರಿದ್ದರು, ಶುಕಮುನಿ ಅಂತೇಳಿ. ಅವರು ಈ ಕಾನ್ಸೆಪ್ಟೆಲ್ಲ ಡೀಟೇಲಾಗಿ ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಶುಕಮುನಿಗಳೇ ಒಂದು ಸಪ್ರೇಟಾಗಿ ಗರ್ಭಿಣಿ ಸ್ತ್ರೀಗೆ ಒಂದು ತಂತ್ರಸಾರವನ್ನು ಬರೆದಿಟ್ಟರು. ಅದರಲ್ಲಿ ಇದೆಲ್ಲ ಹೇಳ್ತಾರೆ. ಅದರಿಂದ ಶುಕಮುನಿಗಳು, ಶುಕ ಅಂದರೆ ಗಿಣಿ, ಅವ್ರ ಮುಖ ಗಿಣಿ ಥರ ಇತ್ತು, ಮೂಗು ಗಿಣಿ ಥರ ಇತ್ತಂತೆ. ಆ ಋಷಿಗಳು ಗರ್ಭಿಣಿಲಿ ಯಾಕೆ ಈ ಥರ ಆಗ್ತಿದೆ, ಏನೇನು ಪ್ರಾಬ್ಲಮ್ ಇದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಅದಕ್ಕೆ ತಾವು ತಪಸ್ಸು ಮಾಡಿ, ಧ್ಯಾನ ಮಾಡಿ, ಜಪ ಮಾಡಿ, ಸಂಶೋಧನೆ ಮಾಡಿ ಅವರ ಇಡೀ ಸರ್ವಸ್ವನ್ನೇ ಈ ಥರ ದೋಷಕ್ಕೆ ಪರಿಹಾರ ಕಂಡುಹಿಡಿಕೆ ತ್ಯಾಗ ಮಾಡಿಬಿಟ್ರು. ಅಂಥ ಶುಕಮುನಿಗಳು ಬರೆದಂಥ ಒಂದು ಗ್ರಂಥದಿಂದ ಈ ವಿಷಯನ ನಾನು ಕಲೆಕ್ಟ್ ಮಾಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ಗರ್ಭಿಣಿ ಸ್ತ್ರೀಯರು ಗರ್ಭ ಧರಿಸಿದ್ದೀನಿ ಅಂದ ತಕ್ಷಣವೇ ಯಾರಿಗೆ ಗೊತ್ತು, 3ನೇ ತಿಂಗಳಿಗೆ ಆಗ್ಬೋದು, 1ನೇ ತಿಂಗಳು 2ನೇ ತಿಂಗಳು ಚೆನ್ನಾಗಿದ್ದು, 3ನೇ ತಿಂಗಳು ಗರ್ಭಿಣಿಗೆ ಬಂದಾಗ ಈ ಥರ ತೊಂದರೆ ಆಗ್ಬೋದು. ಅಥವಾ 1ನೇ ತಿಂಗಳು 2ನೇ ತಿಂಗಳು 3ನೇ ತಿಂಗಳು ಕಳೆದಿದೆ 4ನೇ ತಿಂಗಳಿಗೆ ಆಗ್ಬೋದು, 5ನೇ ತಿಂಗಳಿಗೆ ಶುರುವಾಗ್ಬೋದು. ಇವೆಲ್ಲ ಅವ್ರವ್ರ ಕರ್ಮ. ಲಾಕರ್ಲಿ ಏನಿತ್ತು ಅದು ಒಂದೊಂದಾಗಿ ಬರ್ತದೆ. ಹಾಗೆ ಅವರವ್ರ ಕರ್ಮಾನುಸಾರವಾಗಿ ಅವರು ದುಃಖ ನೋವನ್ನು ಅನುಭವಿಸ್ಬೇಕಾಗ್ಬರ್ತದೆ. ಇದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆಪ್ಪ ಅಂತಂದರೆ, ನಾನು ಆಗಲಿದೆ ವಿಜ್ಞಾನದಲ್ಲಿ ಇದಕ್ಕೆ ಪರಿಹಾರ ಇಲ್ಲ. ವಿಜ್ಞಾನಕ್ಕೆ ಮೀರಿದಂತೂ ಅಗೋಚರ ಶಕ್ತಿ, ಅದೇ ದೈವ ಶಕ್ತಿ. ನೋಡಿ, ಈಗ ನಾನೊಂದು ಯಂತ್ರ ತೋರಿಸ್ತೀನಿ. ಇದನ್ನು ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಯಂತ್ರನ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಮಗು ಡೆಲಿವರಿ ಆಗೋವರೆಗೂ ಇದನ್ನು ನೀವು ಮಾಡಬೇಕು, ಪೂಜೆ ಮಾಡಬೇಕು. ನೋಡಿ, ಈ ಒಂದು ಯಂತ್ರ ವಿ ಕ್ಷ ಥಿ. ವಿ ಕ್ಷ ಅಂದರೆ ನಾಶ ಮಾಡೋದು, ತಿ ಅಂದರೆ ಕಂಪ್ಲೀಟಾಗಿ ಅದರಲ್ಲಿರ್ತಕ್ಕಂಥ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಕೆಲವು ತಪ್ಪುಗಳು, ಅತ್ತೆ ತೊಂದರೆ ಕೊಟ್ಟಿದ್ದು, ಮತ್ತು
ಗರ್ಭಿಣಿ ಸ್ತ್ರೀಗೆ ತೊಂದರೆ ಕೊಟ್ಟಿದ್ದು, ಏನೇನು ದೋಷ ಮಾಡಿದ್ದು ನಾವು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ತೊಂದರೆ ಕೊಟ್ಟಿರ್ತೀವಿ, ಜೆಂಟ್ಸ್ಗೂ ನಾವು ತೊಂದರೆ ಕೊಟ್ಟಿರ್ತೀವಿ. ಜೆಂಟ್ಸಿಗೆ ತೊಂದರೆ ಕೊಟ್ಟಿದ್ರೆ ಗಂಡು ಮಗು ಒಳಗಿರುತ್ತೆ, ಹೆಣ್ಮಕ್ಳಿಗೆ ಹೆಂಗಸಿಗೆ ಓಜಮ್ಮ ತೊಂದರೆ ಕೊಟ್ಟರೆ ಹೊಟ್ಟೆಲಿ ಹೆಣ್ಮಗು ಹುಡ್ತಾ ಇರ್ತದೆ. ಯಾಕಂದ್ರೆ ಅದು ಜಮಾ ಆಗಬೇಕಲ್ಲ ಕರ್ಮ. ಆದ್ದರಿಂದ ಇದನ್ನು ಈ ಯಂತ್ರ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದು ನೋಡಿ. ವಿಪರೀತವಾದಂಥದ್ದು, ವಿಲಕ್ಷಣಗಳು, ಕ್ಷ ಧ್ವಂಸ ಆಗಲಿ, ತಿ ಅಂತಂದರೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಯಿಂದ ಮಾಡಿದಂಥ ದೋಷಗಳು ನಾಶ ಆಗಲಿ ಅಂಥೇಳಿ ಈ ಒಂದು ಯಂತ್ರನ ಬರಿಬೇಕು. ಭುಜಪತ್ರೆ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿನಲ್ಲಿ. ಆ ಭುಜಪತ್ರೆ ಮೇಲೆ ಇದನ್ನು ನೀಟಾಗಿ ಬರಿಬೇಕು. ಕೆಂಪು ಇಂಕು ಅಥವಾ ಕಪ್ಪು ಇಂಕಲ್ಲಿ ಬರಿಬೇಕು. ಬರೆದುಬಿಟ್ಟು ಇದನ್ನು ಯಾವಾಗ ಬರಿಬೇಕು? ಅಮಾವಾಸ್ಯೆ ಹಿಂದಿನ ದಿವಸ ಬರಿಬೇಕು, ಚತುರ್ದಶಿ. ನಿಮ್ಗೆ ಆಗಲಿಲ್ಲ, ಹುಣ್ಣಿಮೆ ಹಿಂದಿನ ದಿನ ಚತುರ್ದಶಿ, ಶುಕ್ಲ ಪಕ್ಷ. ಇನ್ನೊಮ್ಮೆ ಹೇಳ್ತೀನಿ, ಭುಜಪತ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಎಷ್ಟು ಅದು ಬೇಕೋ ಅಷ್ಟು ಕ್ಲೀನ್ ತೊಗೊಂಡು ನೀಟಾಗೆ ಸ್ಕೇಲ್ ತೊಗೊಂಡು ಕಪ್ಪು ಪೆನ್ನು ಇಲ್ಲ ರೆಡ್ಡು ಕೆಂಪು ಇಂಕಿನಲ್ಲಿ ಈ ಯಂತ್ರ ಸ್ಕೀಲ್ ಮೇಲೆ ತೋರಿಸ್ತಿರುವಂಥ ಯಂತ್ರವನ್ನು ಹುಣ್ಣಿಮೆ ಹಿಂದೆ ಅಥವಾ ಅಮಾವಾಸ್ಯೆ ಹಿಂದೆ ಬರೀಬೇಕು. ಬರೆದುಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ಬರೆಯುವಾಗ ಖಾಲಿ ಹೊಟ್ಟೆಲಿರಬೇಕು ಈ ಗರ್ಭಿಣಿ ಸ್ತ್ರೀ. ಯಾರು ಗರ್ಭ ಧರಿಸಿರುವಂಥ ಹೆಂಗಸು ಖಾಲಿ ಹೊಟ್ಟೆ ಇರಬೇಕು. ಅದಕ್ಕೆ ಮುಂಚೆ ಸ್ನಾನ ಮಾಡಿ ಕುಲದೇವರನ್ನು ನೆನೆಸ್ಕೊಂಡು ಗಣಪತಿಯನ್ನು ಪೂಜೆ ಮಾಡಿ ಆಮೇಲೆ ಇದನ್ನು ಭುಜಪತ್ರೆ ಮೇಲೆ ಬರೆದ್ಬಿಟ್ಟು ಆ ತ್ರಿಶೂಲಗಳಿದೆ ನೋಡಿ, ನೀಟಾಗಿ ನಾನು ಏನು ತೋರಿಸೋ ಹಾಗೆ ಬರಬೇಕು. ವಿ ಕ್ಷ ತಿ ಮನಸ್ಸು, ದೇಹ, ಆತ್ಮ. ತಿ ಅಂದರೆ ಆತ್ಮ, ಕ್ಷ ಅಂದರೆ ದೇಹ, ವಿ ಅಂದರೆ ಮನಸ್ಸು. ಈ ಒಂದು ಮನಸ್ಸಿನ ಮೂಲಕ, ದೇಹದ ಮೂಲಕ, ಆತ್ಮ ಮೂಲಕ ನಾವೇನಾದ್ರು ಓಜ ತೊಂದರೆ ಕೊಟ್ಟಿದ್ದು ಅದು ಈ ಜನ್ಮದಲ್ಲಿ ಚಂಡೀಗ್ರಹದ ರೂಪದಲ್ಲಿ ಪೀಡಿಸುತ್ತೆ. ಅದರಿಂದ ಈ 3 ಅಕ್ಷರಗಳುಳ್ಳಂಥ ಈ ತ್ರಿಶೂಲಗಳಲ್ಲಿ ಇದನ್ನು ಬರೆದು ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಅಮಾವಾಸ್ಯೆ ದಿವಸ ಬೆಳಗ್ಗೆ ಎದ್ದು ಪುನಃ ಸ್ನಾನ ಮಾಡಿ ಯಾರೊಂದಿಗೂ ಮಾತಾಡಬಾರ್ದು. ಗಂಡನ ಜೊತೆ ಆಗಲಿ, ಅತ್ತೆ ಮಾವನ ಜೊತೆ ಆಗಲಿ, ಅಪ್ಪ ಅಮ್ಮದಿರೋ ಯಾರ ಹತ್ರನೂ ಮಾತಾಡಬಾರ್ದು. ಮೌನವಾಗಿದ್ದು ಅದನ್ನು ಒಂದೊಳ್ಳೆ ಪ್ಲೇಟ್ ಮೇಲಿಟ್ಟು ಅಥವಾ ಒಳ್ಳೆ ಬಾಳೆ ಎಲೆ ಮೇಲೆ ಇಟ್ಟು, ಅದು ಸಿಕ್ಕಿಲ್ಲ ಅಂತಂದರೆ ನಿಮಗೆ ವಿಳ್ಳೆದಿಲ್ಲ, ದೊಡ್ಡದಾಗಿರೋ ವಿಳ್ಳೆ ನೀವು ನೋಡಿ ಯಾವ ಸೈಜ್ ಮೇಲೆ ಬರೀತಿರೋ ಯಂತ್ರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ, ನಿಮಗೆ ಬಿಟ್ಟಿದ್ದು. ವಿಳ್ಳೆದೆಲೆ ಮೇಲಿಟ್ಟು ಅಥವಾ ಬಾಳೆ ಎಲೆ ಮೇಲಿಟ್ಟು ಅಥವಾ ಒಂದೊಳ್ಳೆ ಬೆಳ್ಳಿ ತಟ್ಟೆ ಇರ್ಬೋದು, ಒಳ್ಳೆ ಶುದ್ಧವಾಗಿರೋದ್ರ ಮೇಲೆ ಇಡಬೇಕು. ಅದೇ ಪೀಠ ಅದಕ್ಕೆ ಯಂತ್ರಕ್ಕೆ, ಚಂಡೀಗ್ರಹಕ್ಕೆ. ಈ ಒಂದು ಯಂತ್ರವನ್ನು ನೀವೇನು ಮಾಡಬೇಕು? ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಬೇಕು. ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ ಗರ್ಭಿಣಿ ಸ್ತ್ರೀಗೆ ಅಂದರೆ ಒಂದು ಟೀಪಾಯ್ ಇಟ್ಕೊಳ್ಳಿ, ಟೀಪಾಯ್ ಮೇಲೆ ಇದಿಟ್ಕೊಂಡು ಪೂಜೆ ಮಾಡ್ಬೋದು. ತುಂಬ ಹೊತ್ತು ಕೂರ್ಲಿಕ್ಕಾಗಲ್ಲ ಮಾಡಲಿಕ್ಕೆ, ಯಾಕೆಂದರೆ ಆ ಹಿಂಸೆ ಅದರಲ್ಲಿದೆ ಆ ಥರ. ಆಗ ಏನು ಮಾಡಬೇಕು? ಒಂದು 10 ನಿಮಿಷ ನಿಂತ್ಕೊಳ್ಳಿ, ಮತ್ತೆ ಕೂತ್ಕೊಳ್ಳಿ. ದೀಪ ಹಚ್ಚಿ, 2 ದೀಪ ಹಚ್ಬಿಟ್ಟು ಯಂತ್ರದ ಮುಂದೆ ದೀಪ ಇಟ್ಬಿಟ್ಟು ಅದಕ್ಕೆ ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ, ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅಕ್ಷತೆ ತಗೊಂಡು ಆ ಯಂತ್ರಕ್ಕೆ ಆಹ್ವಾನ ಮಾಡಬೇಕು. ಯಾವುದನ್ನು? ಕಾಳಿ, ರಕ್ಷಾ ಕಾಳಿ ಅಂತೇಳಿ. ಓಂ ರಕ್ಷಕಾಳಿಕಾಯೈ ನಮಃ, ಧ್ಯಾಯಾಮಿ ಧ್ಯಾನಂ ಸಮರ್ಪ್ಯಾಮಿ. ರಕ್ಷಕಾಳಿಕೆ ನಮರ್ಥ ಸಿಂಹಾಸನ ಆಸನ ಕೊಡೋದು. ಒಂದು ಉದ್ದ ನೀರು ತೊಗೊಂಡು ಯಂತ್ರ ಮೇಲೆ ಬಿಡಬಾರ್ದು, ತೋರಿಸ್ಬಿಟ್ಟು ಒಂದು ಪಾತ್ರೆ ಬಿಟ್ಬಿಡ್ಬೇಕು ಲೋಟಕ್ಕೆ. ಪಾದಯೋ ಪಾದ ಸಮರ್ಪಿ, ಪಾದ ತೊಳಿತಾ ಇದ್ದೀನಿ ಅಂತ. ಹಸ್ತಯೋಹೋ ಅರ್ಘ್ಯಂ ಸಮರ್ಪ್ಯಾಮಿ, ಕೈ ತೊಳೆಕೆ. ಮುಖೇ ಆಚಮನಿಂ ಸಮರ್ಪ್ಯಾಮಿ, ಇದು ಯಂತ್ರಕ್ಕೆ ಬಾಯಿ ಮುಕ್ಕಳಿಸ್ತಾ ಇದ್ದೀವಿ ಅಂತೇಳಿ. ಹೀಗೆ ಆಮೇಲೆ ಮಧುಪರ್ಕಂ, ಜ್ಯೂಸ್ ಕೊಡೋದು. ಒಂದು ಉದ್ದರಣೆ ನೀರು ತೋರಿಸಿ ಒಂದು ತೋರಿಸ್ಬಿಟ್ಟು ಪಕ್ಕದ ಲೋಟಕ್ಕೆ ಬಿಡೋದು. ಊರಿನಲ್ಲಿ ನೀರು ಹತ್ಕೊಂಡು ಸ್ನಾನ ಮಾಡಿಸೋದು. ಆಮೇಲೆ ಅಕ್ಷತೆ, ಗಂಧ, ಹೂವು, ಕುಂಕುಮ, ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಧೂಪ ದೀಪ ಎಲ್ಲ ಮಾಡಿಬಿಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಒಂದು ಮಂತ್ರ ಇದೆ. ನಿಮ್ಮ ಗರ್ಭವನ್ನು ರಕ್ಷಿಸಬೇಕು, ನಿಮ್ಮನ್ನು ರಕ್ಷಿಸಬೇಕು ಅಂದರೆ ರಕ್ಷಾಕಾಳಿನ ಪೂಜೆ ಮಾಡ್ತಾಬೇಕು. ಎಲ್ಲ ಯಂತ್ರಕ್ಕೆ ಪೂಜೆ ಮಾಡಿದ್ದೀರಾ, ಧೂಪ ದೀಪ ಎಲ್ಲ ಆಯಿತು. ನೈವೇದ್ಯ ಏನು ಮಾಡಬೇಕು ಅಂದರೆ ಒಂದು ನಿಂಬೆಹಣ್ಣು ಮತ್ತು 1 ಅಥವಾ 2 ನಿಂಬೆಹಣ್ಣು ಇಟ್ಟು, 2 ಬಾಳೆಹಣ್ಣು, ಒಂದು ತೆಂಗಿನಕಾಯಿ ಇಟ್ಟು ನೈವೇದ್ಯ ಮಾಡಿ,
ಆ ನಿಂಬೆಹಣ್ಣ ಯಂತ್ರದ ಮೇಲೆ ಇಟ್ಬಿಟ್ಟು ನಾ ಹೇಳೋ ಮಂತ್ರದಲ್ಲಿ 108 ಸಲ ಅರ್ಚನೆ ಮಾಡಿ. ಓಂ ತ್ರೀಂ 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 ಹುಂ ಹುಂ ರೀಂ ರೀಂ ರಕ್ಷಕಾಳಿಕೆ ತ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಓಂ ತ್ರೀಂ 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 ಹುಂ ಹುಂ ರೀಂ ರೀಂ ರಕ್ಷಕಾಳಿಕೆ ತ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಓಂ ತ್ರೀಂ 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 ಹುಂ ಹುಂ ರೀಂ ರೀಂ ರಕ್ಷಕಾಳಿಕೆ ತ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ ಅಂಥೇಳಿ ಕುಂಕುಮದಲ್ಲೋ ಅಷ್ಟದಲ್ಲೋ ಆ ನಿಂಬೆಹಣ್ಣು ಮೇಲೆ ಅರ್ಚನೆ ಮಾಡಬೇಕು. ಮಾಡಾದಮೇಲೆ ಮತ್ತೆ ಧೂಪ ದೀಪ ತೋರಿಸಿ ಆಮೇಲೆ ಅದನ್ನು ಅಮಾವಾಸ್ಯೆ ಆದ ನೆಕ್ಸ್ಟ್ ಡೇಗೆ ಅಥವಾ ಹುಣ್ಣಿಮೆ ಆದ ನೆಕ್ಸ್ಟ್ ಡೇಗೆ ಅದನ್ನೆಲ್ಲ ತೆಗೆದು ಆ ಪ್ರಸಾದನ ಹಣ್ಣು ತಿಂದು ತೆಂಗಿನಕಾಯಿನ ನೀವು ಸಾಂಬಾರ್ಗೆ ಉಪಯೋಗಿಸ್ಬೋದು. ಆ ನಿಂಬೆಹಣ್ಣು ಇದೆಯಲ್ಲ, ಆ ನಿಂಬೆಹಣ್ಣನ್ನು ಕಟ್ ಮಾಡಿ ಎರಡೂ ರಸ ತೆಗೆದು ಲೋಟಕ್ಕೆ ಹಾಕಿ ಮೈಗೆಲ್ಲ ಹಚ್ಕೋಬೇಕು. ಯಾಕೆಲ್ಲ ಹಚ್ಚಿಸ್ಬಿಟ್ಟು 2 ಅವರ್ ಆದಮೇಲೆ ಮತ್ತೆ ಸ್ನಾನ ಮಾಡಿದ್ರೆ ಈ ದೋಷ ಹೋಗುತ್ತೆ, ಚಂಡೀಗ್ರಹ ದೋಷ ನಿವಾರಣೆ ಆಗುತ್ತೆ. ಇದು ನನ್ನ ಕಡೆಯಿಂದ ಕೊಡುವಂಥ ಯಂತ್ರ, ಮಂತ್ರ, ತಂತ್ರ. ಯಂತ್ರ ಬರಿಬೇಕು, ಮಂತ್ರ ಓಂ ತ್ರೀಂ 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 ಹುಂ ಹುಂ ರೀಂ ರೀಂ ರಕ್ಷಾಕಾಳಿಕೆ ತ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ರಕ್ಷಾಕಾಳಿ ಅಂತ ಒಂದು ಕಾಳಿ, 12 ಕಾಳಿರು ಇದು ಒಂದು ಕಾಳಿ. ಹಾಗೆ ತಂತ್ರ ನಿಂಬೆಹಣ್ಣಿಗೆ ಅರ್ಚನೆ ಮಾಡೋದು. ಆಮೇಲೆ ಅರ್ಚನೆ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನು ಆಮೇಲೆ ಆ ಕುಂಕುಮ ಎಲ್ಲ ತಗೊಂಡು ಒಂದು ಬಾಟ್ಲಿಗೆ ಹಾಕಿಟ್ಟು ಡಬ್ಬಕ್ಕೆ ಹಾಕಿಟ್ಟು ಪ್ರತಿನಿತ್ಯ ನೀವು ಮಾಡಿದ ಅರ್ಚನೆ ಕುಂಕುಮ ನೀವೇ ಇಟ್ಕೊಳ್ಳೋದ್ರಿಂದ ಈ ಎಲ್ಲ ದೋಷ ನಿವಾರಣೆ, ಒಳ್ಳೆಯ ಸಂತಾನಕ್ಕೆ ಟೈಮ್ ಕೊಡ್ತಲ್ಲ ಭಗವತಿ, ಮತ್ತು ನಾರ್ಮಲ್ ಡೆಲಿವರಿ ಆಗುತ್ತೆ. ಇದು ವಿಶೇಷ. ಗರ್ಭಿಣಿ ಸ್ತ್ರೀಗೆ ತೊಂದರೆ ಆಗೋದ್ರೆ ನಿವಾರಣೆ ಮಾಡೋದು ಅಂತ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 22, 23ನೇ ತಾರೀಕು ನಾನು ಮೈಸೂರಿನಲ್ಲಿ ನರಸಿಂಹ ಕ್ರಿಯೆ ಅಂತ ಒಂದು ಕ್ರಿಯೆಯನ್ನು ಕಲಿಸ್ತಾ ಇದ್ದೀನಿ. ಇಡೀ ಜಗತ್ತಿನಲ್ಲೇ ವಿಶೇಷವಾದಂಥ ಒಂದು ಕ್ರಿಯೆ ನರಸಿಂಹ ಕ್ರಿಯೆ ಅಂತೇಳಿ. ನರಸಿಂಹ ಅವತಾರ ಆದಾಗ ಒಂದು ವಿಶೇಷವಾದ ಕ್ರಿಯೆ. ಆ ಕ್ರಿಯೆ ಯಾಕೆ ಮಾಡಬೇಕು ಅಂತಂದರೆ, ಪ್ಯಾರಾಲಿಸಿಸ್ ಬರಬಾರ್ದು, ಲಕ್ವ ಬರಬಾರ್ದು, ಬ್ರೈನ್ ಟ್ಯೂಮರು, ಕಣ್ಣಿನ ಸಮಸ್ಯೆ, ಕಿವಿ ಸಮಸ್ಯೆ, ಮೂಗು, ಗಂಟ್ಲು, ಥೈರಾಯ್ಡು, ಹಾರ್ಟ್ ಅಟ್ಯಾಕ್ ಆಗಬಾರ್ದು, BP, ಶುಗರ್ ಇದ್ದರೆ ಕಂಪ್ಲೀಟಾಗಿ ಕ್ಯೂರ್ ಆಗಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಹುಚ್ಚಿಡಿಯೋದು, ಮಾಟಮಂತ್ರ ತಂತ್ರ ಬಾಧೆಯಿಂದ ನರಳುತ್ತಿದ್ದರೆ, ಭೂತ ಪ್ರೇತಗಳ ಬಾಧೆಯಿಂದ ನರಳುತ್ತಾ ಇದ್ದರೆ, ಇದೆಲ್ಲನೂ ಕೂಡ ಬರೀ ಜಸ್ಟ್ 10 ನಿಮಿಷ, ದಿನಕ್ಕೆ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥ ಒಂದು ಕ್ರಿಯೆ ಇದೆ. ಅದನ್ನು ನಾನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಇದು ವಿಶೇಷವಾದ ವಿದ್ಯೆ. ಇದು ನರಸಿಂಹ ಕ್ರಿಯೆ ಅಂತೇಳಿ. ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲ್ಲಿ 10 ನಿಮಿಷ ಮಾಡ್ಬೋದು. 80 ವರ್ಷ ವಯಸ್ಸಾಗಿದ್ದರೆ ನಿಮಗೊಂದು 30-35 ವರ್ಷ ಥರ ಕಾಣ್ಬೋದು. ಆ ಥರ ಈ ಕ್ರಿಯೆ ಮಾಡುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾಯಿಲೆನೂ ಕ್ಲೀನ್ ಮಾಡುತ್ತೆ. ಹಾರ್ಟ್ಗೆ, ಲಂಗ್ಸು, ಕ್ಷಯರೋಗ, ಆಮೇಲೆ ನಾನಾ ರೀತಿ ಉದರಕ್ಕೆ ಸಂಬಂಧಪಟ್ಟಂಥ ರೋಗಗಳು, ಪೈಲ್ಸು, ಪಿಸ್ತೂಲ, ಫಿಶರು, ಈ ಥರ ಎಲ್ಲ ರೋಗನೂ ವಿತಿನ್ 1 ವೀಕಲ್ಲೇ ಕ್ಲೀನ್ ಮಾಡಿಬಿಡ್ತದೆ. ಡಯಾಬಿಟೀಸು, BP ಎಲ್ಲ ನಾರ್ಮಲ್ ಆಗ್ತದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಎಷ್ಟೇ ತೊಂದರೆ ಇದ್ದರೂ ಕೂಡ ಕಣ್ಣಿನ ದೋಷಗಳು, ಕಿವಿಗೆ ಸಂಬಂಧಪಟ್ಟಂಥದ್ದು, ಹಲ್ಲು, ಈ ಡೆಂಟಲ್ ಸಂಬಂಧ, ಹಲ್ಲಿಗೆ ಸಂಬಂಧಪಟ್ಟಂಥದ್ದು, ಮುಖದಲ್ಲಿ ಬ್ಯೂಟಿ, ಬ್ರೈನ್ಗೆ ನಡೆಯತಕ್ಕಂಥ ಎಲ್ಲ ಥರ ಕಾಯಿಲೆಗಳನ್ನು ಕ್ಯೂರ್ ಮಾಡುವಂಥ ವಿಶೇಷವಾದಂಥ ಕ್ರಿಯೆ ನರಸಿಂಹ ಕ್ರಿಯೆ. ಇದು 1 ದಿನದ ಕೋರ್ಸು. ಇದನ್ನು ನಾನು ಈ ಸಲ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕಲಿತು ಇಡೀ ಜಗತ್ತಿನಲ್ಲಿ ಎಲ್ಲರೂ ಇದನ್ನು ರೋಗಮುಕ್ತರಾಗಬೇಕು. ಯಾರಿಗೂ ಲಕ್ವ ಬರಬಾರ್ದು, ಪಿಟ್ಸ್ ಬರಬಾರ್ದು, ಕ್ಯಾನ್ಸರ್ ಬರಬಾರ್ದು, ಪೈಲ್ಸ್ ಬರಬಾರ್ದು, ಯಾವುದೇ ಬರಬಾರ್ದು. ಈ ಒಂದು ಕ್ರಿಯೆ ಔಷಧಿ ಇಲ್ಲ, ಇಂಜೆಕ್ಷನ್ ಏನಿಲ್ದೇ ಒಂದು ದಿನದಲ್ಲಿ ಕಲಿತು ದಿನ 10 ನಿಮಿಷ ಮಾಡುವಂಥ ಕೋರ್ಸನ್ನು ನಾನು ಹೇಳ್ಕೊಡ್ತಾಯಿದ್ದೀನಿ. ಆಸಕ್ತಿ ಇರೋರು ಈ ನಮ್ಮ ಸ್ಕ್ರೀನ್ ಮೇಲೆ ತೋರಿಸೋ www.lakshmisrinivas.in ಅಂತಿದೆಯಲ್ಲ, ಅಲ್ಲಿಗೆ ಅದು ನೀವು ಫೋನ್ ಮಾಡಿ ಕೇಳಬೇಕು. ಇಲ್ಲ ಸ್ಕ್ರೀನ್ ಮೇಲೆ ತೋರಿಸೋ ಫೋನ್ ನಂಬರ್ಗೆ ನೀವು ಕನೆಕ್ಟ್ ಮಾಡಿ ಮಾತಾಡಿದ್ರೆ ನಿಮಗೆ ಎಲ್ಲ ಡೈರೆಕ್ಷನ್ ಕೊಡ್ತಾರೆ. ಇದು ವಿಶೇಷವಾದದ್ದು. ಜಗತ್ತಲ್ಲೇ ಪ್ರಪ್ರಥಮವಾಗಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಈ ವಿದ್ಯೆ ಎಲ್ಲೂ ಇಲ್ಲ, ವಿಶೇಷವಾದ ವಿದ್ಯೆ. ಈ ವಿದ್ಯೆ ಏನು ಅನ್ನೋದನ್ನು ಸೈಂಟಿಫಿಕ್ಕಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ, ಇದು ದಿನ 10 ನಿಮಿಷ ಮಾಡಿ ರೋಗಮುಕ್ತರಾಗಿ ಮತ್ತು ಮೋಕ್ಷಕ್ಕೆ ಹೋಗುವಂಥ ವಿಶೇಷವಾದಂಥ ಕ್ರಿಯೆ. ಈ ಕ್ರಿಯೆ ಕಲಿಬೇಕು ಅನ್ನೋರು ಇದ್ದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ಅವರೆಲ್ಲ ಪ್ರೊಸೀಜರ್ ಹೇಳ್ತಾರೆ. ಇದು 22ನೇ ತಾರೀಕು 23ನೇ ತಾರೀಕು ಮಾರ್ಚು ಮೈಸೂರಲ್ಲಿ ಮಾಡ್ತಾಯಿದ್ದೀನಿ. ಈ ಒಂದು ವಿದ್ಯೆ ಕೇವಲ 50 ಜನ ಒಂದು ಬ್ಯಾಚ್ ತೊಗೊಳ್ಳೋದು. ಅದರಿಂದ ಆಸಕ್ತಿ ಇರೋದನ್ನು ನಮ್ಮ ಸ್ಕ್ರೀನ್ ಮೇಲೆ ತೋರಿಸೋ ಫೋನ್ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಇದನ್ನು ನೀವು ಅಡ್ಮಿಟ್ ಆಗ್ಬೋದು ಅಂತ ಹೇಳ್ತಾ, ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ SSV ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ನಾಳೆಯಿಂದ ನಾನು
ಮೊದಲನೇ ತಿಂಗಳು ಗರ್ಭಿಣಿ ಹೇಗೆ ನೋಡ್ಕೋಬೇಕು, ಏನು ಶಾಂತಿ ಮಾಡಬೇಕು, ಏನೇನು ತೊಂದರೆಗಳು ಅನುಭವಿಸ್ತಾಳೆ, 2ನೇ ತಿಂಗಳು ಗರ್ಭಿಣಿ, 3ನೇ ತಿಂಗಳು ಗರ್ಭಿಣಿ ಅಂತ ಈ ವಾರ ಪೂರ್ತಿ 10 ಎಪಿಸೋಡ್ನ ಗರ್ಭಿಣಿ ಸ್ತ್ರೀಗೆ ಮಾಡ್ತಾ ಬರ್ತೀನಿ. ಪ್ರತಿಯೊಬ್ಬ ಹೆಂಗಸರು, ಮದುವೆ ಆಗೋರು, ಮದುವೆ ಆಗಿರೋರು, ಮದುವೆ ಆದಮೇಲೆ ಗರ್ಭ ಧರಿಸ್ಬೇಕು, ಗರ್ಭಿಣಿ ಆಗಬೇಕು ಅನ್ನೋರು ಇದು ನೋಡಬೇಕಾದಂಥ ವಿಷಯ. ಇದು ಭಾಳ ವಿಶೇಷವಾದಂಥ ಮಾಹಿತಿ ಎಲ್ಲೂ ಸಿಗೋಲ್ಲ. ಆದ್ದರಿಂದ ನಾಳೆಯಿಂದ ಮೊದಲನೇ ತಿಂಗಳು ಗರ್ಭಿಣಿಗೆ ಬರುವಂಥ ತೊಂದರೆಗಳೇನು, ಅವಳು ಯಾವ ರೀತಿ ನಿಭಾಯಿಸ್ಕೋಬೇಕು, ಯಾವ ರೀತಿ ಮಗುನ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋ ವಿಚಾರನ ನಾಳೆನ ಸಂಚಿಕೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳೆ ನಿಮ್ಮ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.